ಇದರಲ್ಲಿ ನಾನು ಅನ್ನತಕ್ಕಂಥ ಬುದ್ಧಿ ಏನಿದೆಯೋ ಅದನ್ನು ಅಧ್ಯಾಸ ಅಂತಾರೆ. ನೀರಾಕಿ ಜಯ ಜಯ ರಾಮ ಜಯ ರಘುರಾಮ ಜಯ ಜಯ ರಾಮ ಜಯ ರಘುರಾಮ ಸೀತಾರಾಮ ಶ್ರೀ ರಘುರಾಮ ಸೀತಾರಾಮ ಶ್ರೀ ರಘುರಾಮ ಸೀತಾರಾಮ ಶ್ರೀ ರಘುರಾಮ ಸೀತಾರಾಮ ಶ್ರೀ ರಘುರಾಮ ಪಶುಪತಿ ರಂಜನ ಪಾವನ ರಾಮ ಪಶುಪತಿ ರಂಜನ ಪಾವನ ರಾಮ ಪಾಪ ವಿಮೋಚನ ತಾರಕ ನಾಮ ಪಾಪ ವಿಮೋಚನ ತಾರಕ ರಾಮ ಜಯ ಜಯ ರಾಮ ಜಯ ರಘುರಾಮ ಜಯ ಜಯ ರಾಮ ಜಯ ರಘುರಾಮ ರಾಮ 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 ಸ್ವಲ್ಪ ಏಕಾಗ್ರತೆಯಿಂದ ಕೇಳಿ. ಅಧ್ಯಾಸ ಅತಸ್ಮಿನ್ ತದ್ಬುದ್ಧಿ, ನಾನಲ್ಲದರಲ್ಲಿ ನಾನು ಅನ್ನತಕ್ಕಂಥ ಬುದ್ಧಿ ಏನು ಬಂದಿದೆಯೋ ಅದನ್ನು ಅಧ್ಯಾಸ ಅಂತಾರೆ. ವೇದಾಂತದಲ್ಲಿ ಅಜ್ಞಾನ ಮತ್ತು ಅವಿದ್ಯ ಅಂದರೆ ಅಜ್ಞಾನ ಅಂತೇಳಿ ಅಥವಾ ವಿದ್ಯೆ ಅಂತೇಳಿದ್ರೆ ಬೇರೆ ವಿಷಯಗಳಲ್ಲಿ, ಈ ಲೌಕಿಕ ವಿಷಯಗಳಲ್ಲಿ ಜಾಗ್ರಫಿ, ಹಿಸ್ಟ್ರಿ, ಬಯಾಲಜಿ ಏನಿದೆಯಲ್ಲ, ಫಿಸಿಕ್ಸು, ಇವುಗಳಲ್ಲಿ ಯಾವ ರೀತಿ ಅಜ್ಞಾನ ಅನ್ನೋದನ್ನು ತಗೊಳ್ತಾರೋ ಆ ರೀತಿ ವೇದಾಂತ ತಗೊಳ್ಳಲ್ಲ. ಅಜ್ಞಾನ ಅಂದರೆ ಒಂದು ವಸ್ತುವಿನ ಬಗ್ಗೆ ಗೊತ್ತಿಲ್ಲ ಇರೋದು ಅಂತ ಅಜ್ಞಾನ ಅಂದರೆ. ಸಾಮಾನ್ಯವಾಗಿ ಒಂದು ವಸ್ತುವಿನ ಬಗ್ಗೆ ಗೊತ್ತಿಲ್ಲ ಇರೋದನ್ನ ಅಜ್ಞಾನ ಅಂತ ತಗೊಳ್ತಾರೆ ಬೇರೆಯವರೆಲ್ಲ. ಬಟ್ ವೇದಾಂತದಲ್ಲಿ ಗೊತ್ತಿಲ್ಲ ಅಂತಲ್ಲ, ಗೊತ್ತಿದೆ ಆದರೆ ಸರಿಯಾಗಿ ಗೊತ್ತಿಲ್ಲ, ಅದು ತಪ್ಪು ತಿಳುವಳಿಕೆ. ಅದು ನಾನಲ್ಲದನ್ನು ನಾನು ನೋಡ್ಕೊಂಡಿರ್ತಕ್ಕಂಥದ್ದು ತಪ್ಪು ತಿಳುವಳಿಕೆ. ಅದನ್ನು ಅಜ್ಞಾನ ಅವಿದ್ಯೆ ಅಂತ ತಗೊಳ್ತಾರೆ. ಅದನ್ನು ಅಧ್ಯಾಸ ಅಂತಾರೆ ಒಂದು. ಮತ್ತು ಇದು ಹೇಗೆ ಬಂತಪ್ಪ ಅಂದರೆ ನೈಸರ್ಗಿಕವೇ ಲೋಕವ್ಯವಹಾರ ಅಂದರೆ ನಾನು ನನ್ನದು ಅನ್ನತಕ್ಕ ವ್ಯವಹಾರ ನೈಸರ್ಗಿಕ ಅಂದರೆ ಸ್ವಾಭಾವಿಕವಾಗಿ ಬಂದಿದೆ. ಸ್ವಾಭಾವಿಕವಾಗಿ ಬಂದಿದೆ ಅಂದರೆ ಯಾವ ರೀತಿ ಬೆಂಕಿ ಸುಡುತ್ತೋ, ಅಂದರೆ ಬೆಂಕಿ ಅಂದರೆ ಸುಡುವಿಕೆ ಮತ್ತು ಪ್ರಕಾಶ ಕೊಡತಕ್ಕಂಥ ಸ್ವಭಾವನೋ ಆ ರೀತಿ ನಮ್ಮ ಸ್ವಭಾವ ಅಲ್ಲ. ಅವಿಚಾರಿತ ಸಿದ್ಧ, ವಿಚಾರ ಮಾಡಲಿಲ್ಲ, ಅದಕ್ಕೋಸ್ಕರ ಇದು ಬಂದಿದೆ. ವಿಚಾರ ಹುಟ್ಟಿದ ಮಕ್ಕಳಿಗೆ ಪ್ರಾರಂಭದಲ್ಲಿ ಮದಾಲಸ ಥರ ವಿಪದೇಶ ಮಾಡಿಬಿಟ್ರೆ ನೆಮ್ಮದಿಯಾಗಿರುತ್ತೆ. ಆದರೆ ಸತ್ಯ ಅದು ಆಮೇಲೆ ನೋಡ್ಕೊಳ್ಳೋಣ, ಮೊದಲಿನೇನೋ ಮಾಡಲಿ, MCA ಮಾಡಿ ಒಂದು 5 ಲಕ್ಷ ರೂಪಾಯಿ ಸಂಬಳಕ್ಕೆ ಹೋದರೆ ಆಮೇಲೆ ನೋಡ್ಕೊಳ್ಳೋಣ ಅಂತಾರೆ. ಪ್ರಾರಂಭದಲ್ಲೇ ನೀನು ಏನು ಅಂತ ಉದ್ದೇಶ ಮಾಡಿಬಿಟ್ರೆ ಸಮಸ್ಯೆ ಪರಿಹಾರ ಆಗುತ್ತೆ. ಇದು ಆ ರೀತಿ ಇಲ್ಲ. ಈ ನಾನು ಅನ್ನತಕ್ಕಂಥ ಅಹಂಕಾರ ಮಮಕಾರ ಏನಿದೆಯೋ ಇದೇನೇ ಸಮಸ್ಯೆ. ಮತ್ತು ಭಗವದ್ಗೀತೆ ಅನ್ನತಕ್ಕಂಥದ್ದು ಆ ಸಮಸ್ಯೆ ತೆಗೆದುಹಾಕಲಿಕ್ಕೋಸ್ಕರ ಅರ್ಜುನನಿಗೆ ಉಪದೇಶ ಅನ್ನತಕ್ಕ ನಡೆಯುತ್ತೆ. ಮತ್ತು ಪ್ರಾರಂಭದಲ್ಲೇ ಅರ್ಜುನ ನೀನಿದಲ್ಲ, ಶರೀರ ಇಂದ್ರ ಬುದ್ಧಿ ಮನಸ್ಸು ಯಾವುದು ನೀನಲ್ಲ, ಎಲ್ಲಕ್ಕೂ ವಿಲಕ್ಷಣವಾಗಿರ್ತಕ್ಕಂಥ ಯಾವುದು ಕೊಂಡೇ ಇರತಕ್ಕಂಥ ಸ್ವರೂಪ ನೀನು ಅನ್ನೋದು ಉದ್ದೇಶ ಮಾಡಿಬಿಟ್ರು. ಅದು ಅರ್ಥ ಮಾಡ್ಕೊಂಡು ಕರ್ಮಯೋಗ ಸಾಧನೆ ಅನ್ನೋದನ್ನು ಹೇಳಿದ್ರು. ಇಡೀ ವೇದಗಳ ಸಾರ ಇಷ್ಟೇ, ಆತ್ಮಜ್ಞಾನ ಕರ್ಮಯೋಗ ಸಾಧನೆ. ಎಲ್ಲ ವೇದಾರ್ಥಗಳು ಬಂದ್ಬಿಡ್ತು. ಈ ಲಾಸ್ಟಲ್ಲಿ ಹೇಳ್ತಾ ಇದ್ದಾರೆ ಇದನ್ನು ಯಾರಿಗೆ ಕೊಡಬೇಕು ಅಂದರೆ ಅಧಿಕಾರಿಗೆ ಮಾತ್ರ ಅಂತ. ಮುಂಚೆ ಹೇಳ್ಬೋದಾಗಿತ್ತಲ್ಲ, ಯಾವ ಗ್ರಂಥಲ್ಲಾದರೂ
ಈ ಗ್ರಂಥ ಯಾರು ಉಪದೇಶ ಮಾಡಬೇಕು ಅಂದರೆ ಲಾಸ್ಟಲ್ಲಿ ಅಧಿಕಾರಿಗಳು ಹೇಳ್ತಾರೆ. ನೈಷ್ಕರ್ಮ ಸಿದ್ಧಿ ಗ್ರಂಥ ಸುಮಾರು 700 ಪುಟ ಇರುತ್ತೆ, ವ್ಯಾಖ್ಯಾನ ಅದೆಲ್ಲ ಸೇರ್ತದೆ, 4 ಅಧ್ಯಾಯಗಳಿದೆ. ಲಾಸ್ಟಲ್ಲಿ ಹೇಳ್ತಾರೆ ಇದನ್ನು ಯಾರು ಕೊಡಬೇಕು ಅಂತ. ಮೊದಲೇ ಹೇಳಬೇಕಾಗಿತ್ತಲ್ಲ, ಯಾಕಪ್ಪ ಮೊದಲೇ ಹೇಳಲ್ಲ ಅಂದರೆ ಅದರೊಂದು ರಹಸ್ಯ ಇದೆ. ಉಪದೇಶ ಮಾಡಬೇಕಾದ್ರೆ, ತತ್ವೋಪದೇಶ ಮಾಡಬೇಕಾದ್ರೆ ತತ್ವಜ್ಞಾನಿಯಾಗಿರ್ತಕ್ಕಂಥವ್ರಿಗೆ ಯಾರು ಉಪದೇಶ ಕೇಳ್ತೀರೋ ಅವರು ಪರಬ್ರಹ್ಮ ಸ್ವರೂಪ ಅಂತಲೇ ಕಾಣುತ್ತೆ. ಅದಕ್ಕೆ ಮೊದಲನ್ನು ಹೇಳಿಬಿಡ್ತಾರೆ, ನೀನೇ ಆನಂದ ಸ್ವರೂಪ ಬ್ರಹ್ಮ ಸ್ವರೂಪ ಅಂತ. ಅದು ಹೇಳಿ ಮತ್ತೆ ಕೇಳಿದವರು ತಲೆಮುತ್ತ ಎತ್ಕೊಂಡು ಕೂತಿರ್ತಾರೆ. ಯಾವುದು ಆನಂದ ಅಂತೆ, ನನ್ನ ಅವಸ್ಥೆ ನಂದು, ಇವರೇನೋ ಆನಂದ ಅಂತ ಕೂತಿದ್ರೆ ಅವಾಗ ಏನು ಮಾಡ್ತಾರೆ, ನಮ್ಮ ಮಟ್ಟಕ್ಕೆ ಬಂದು ಇನ್ನು ಸಾಧನ ಭಾಗ ಎಲ್ಲ ಹೇಳ್ಕೊಂಡು ಹೋಗ್ತಾರೆ. ಇಲ್ಲಿ ಅರ್ಜುನಿಗೆ ತತ್ವ ತಿಳಿಸಿ ಅದನ್ನು ಅರ್ಥ ಮಾಡ್ಕೊಳ್ಳತಕ್ಕ ಉಪಾಯ, ಕರ್ಮಯೋಗ ಉಪಾಯ ಅಂತಕ್ಕಂಥ ತಿಳಿಸಿ, ಈಗ ಈ ಗ್ರಂಥವನ್ನು ಕೇಳಿದೆಯಾ ನೀನು ಸಂಸಾರ ನಿವೃತ್ತಿ, ನಿಮಗೆ ಸಂಸಾರ ನಿವೃತ್ತಿ ಆಗಲಿಕ್ಕೋಸ್ಕರ ಮೋಕ್ಷಕ್ಕೋಸ್ಕರ ಹೇಳಿದ್ದೀನಿ. ಯಾವ ಭಯದಿಂದಲೂ ಅಲ್ಲ ಮತ್ತು ಯಾವ ಆಸೆಯಿಂದಲೂ ಅಲ್ಲ, ನಿನಗೋಸ್ಕರ ಹೇಳಿದ್ದೀನಿ. ಇದನ್ನು ನೀನು ಮತ್ತೊಬ್ಬರು ಹೇಳಬೇಕಾದ್ರೆ ಅವ್ರ ಅಧಿಕಾರಿಗಳಾಗಿರಬೇಕು ಅಂತಾರೆ. ನಾವಿವಾಗ ನಾವು ಹೇಳಬೇಕಾದ್ರೆ ಅಧಿಕಾರಿಗಳಾಗಿರಬೇಕು ಅನ್ನೋ ರೀತಿ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಇದನ್ನು ಶ್ರವಣ ಮಾಡಬೇಕಾದ್ರೆ ಯಾವ ರೀತಿ ಅಧಿಕಾರ ಇರಬೇಕು ಅಂತ ಅರ್ಥ ಮಾಡ್ಕೊಳ್ಳೋದೇ ಉತ್ತಮವಾದ. ಅಂದರೆ ತಪಸ್ಸನ್ನತಕ್ಕಂಥ ಯಾರು ಮಾಡಿಲ್ವೋ, ತಪಸ್ಸಲ್ಲೇನಪ್ಪ ಭಗವದ್ಗೀತೆ ಪ್ರಕಾರ ಕರ್ಮಯೋಗ ಸಾಧನೆ, ಅಮಾನಿತ್ವಾದಿಗಳ ಅಭ್ಯಾಸ ಮತ್ತು ಉಪಾಸನೆ, ಇಷ್ಟ ದೇವತೆ ನಾಮಸ್ಮರಣೆ ಮತ್ತು ನೈವಿ ಸಂಪತ್ತು, ಇವುಗಳನ್ನೆಲ್ಲ ಅಭ್ಯಾಸ ಮಾಡಿರ್ತಕ್ಕಂಥ ತಪಸ್ಸು. ಈ ತಪಸ್ಸು ಯಾರು ಮಾಡಿಲ್ವೋ ಅವ್ರಿಗೆ ಶ್ರವಣ ಮಾಡಲಿಕ್ಕೆ ಅಧಿಕಾರ ಇರೋಲ್ಲ. ಇದು ಒಂದು. ಮತ್ತು ತಪಸ್ಸು ಮಾಡ್ಬೋದು, ಅದಕ್ಕೆ ಜನಗಳಿಗೋಸ್ಕರ ಸನ್ಯಾಸದಲ್ಲಿ 2 ವಿಧ ಇದೆ. ವಿವಿಧಿಷಾ ಸನ್ಯಾಸ, ವಿದ್ವತ್ ಸನ್ಯಾಸ ಅಂತ. ವಿವಿಧಿಷಾ ಸನ್ಯಾಸ ಅಂದರೆ ವೇತ್ತು ನಿಚ್ಚ ವಿವಿಧಿಷ, ಸತ್ಯ ತಿಳ್ಕೋಬೇಕು ಅನ್ನೋದಕ್ಕೋಸ್ಕರ ಸನ್ಯಾಸ ತೊಗೊಂಡ್ಯಾರ. ಕರ್ಮ ಸನ್ಯಾಸ ತಿಳ್ಕೋಬೇಕು ಅನ್ನತಕ್ಕಂಥ ಆಸಕ್ತಿಯಿಂದ ಅದನ್ನು ವಿವಿಧಿಷಾ ಸನ್ಯಾಸ ಅಂತಾರೆ. ಆಮೇಲೆ ಶ್ರವಣ ಮಾಡಿ ತಿಳ್ಕೊಂಡ್ರೆ ವಿದ್ವತ್ ಸನ್ಯಾಸ ಅಂತಾರೆ. ಶಾಸ್ತ್ರ ಪ್ರಕಾರ ಇವೆರಡೇ ಇರೋದು. ಬಟ್ ಈಗಿನ ಕಾಲಕ್ಕೆ ಸಾಕಷ್ಟಿವೆ. ವಿವಿಧಿಷಾ ಸನ್ಯಾಸ, ವಿದ್ವತ್ ಸನ್ಯಾಸ ಇದೆಯೋ ಇಲ್ವೋ, ಆದರೆ ಬೇರೆದೆಲ್ಲ ಇದೆ. ಬೇರೆ ಯಾವುದಪ್ಪ, ಸಾಮಾಜಿಕ ಸನ್ಯಾಸ ಮತ್ತು ಸರ್ಕಾರಿ ಸಾಧುಗಳು, ಈ ಥರ ಏನೇನೋ ಇದೆ ಅಲ್ಲ. ಮತ್ತು ಭಕ್ತಿ ಅನ್ನತಕ್ಕಂಥ ತಪಸ್ಸು ಯಾಕೆ ಮಾಡ್ತಾರೆ, ಲೋಕಪ್ರಸಿದ್ಧಿಗೋಸ್ಕರವಾಗಿ. ಬಾಬಾ ಅವರು ಏನು ತಿನ್ನಲ್ಲ, ಕೈಲಾಸ ಸ್ವಾಮಿಗಳು ಬರೀ ಸೊಪ್ಪು ತಿನ್ಕೊಂಡಿದ್ದಾರೆ ಅಂದ್ರು ತಿಟ್ಕೊಂಡು. ಅವಾಗ ಹೌದಾ ಬಾಬಾ ಎಂಥ ಮಹಾತ್ಮರು, ಇಲ್ಲಿ ನಾವು ತಿಂದಾಗಿ ತಿಂತಾರೆ ಅವರನ್ನು, ಹೌದೇನು ಬಿಡು ಅಂದರೆ ಜನಗಳನ್ನು ಜನರಿಗೆ ಮೆಚ್ಚಕ್ಕೋಸ್ಕರ ತಪಸ್ಸು ಮಾಡೋದು ತಪಸ್ಸಾಗೋಲ್ಲ. ಅದಕ್ಕೋಸ್ಕರ ಭಕ್ತಿ ಅನ್ನತಕ್ಕ ಇರಬೇಕು. ಭಕ್ತಿಯುಕ್ತವಾಗಿ ತಪಸ್ಸನ್ನತಕ್ಕ ನಡೆದರೆ ಅವ್ರು ಮಾತ್ರ ಉಪದೇಶ ಮಾಡು. ಅಷ್ಟೇ ಅಲ್ಲ, ಗುರು ಸೇವೆ ಮತ್ತು ಇಷ್ಟದೇವತೆ ಉಪಾಸನೆ ಯಾರು ಮಾಡ್ತಿರ್ತಾರೋ ಅವ್ರು ಮಾತ್ರ ಉಪದೇಶ ಅಂತಕ್ಕಂಥದ್ದು ಮಾಡಬೇಕಂದ್ರೆ. ಮತ್ತು ಪರಮಾತ್ಮಲ್ಲಿ ಅಸೂಯೆ ಅನ್ನತಕ್ಕಂಥದ್ದು ಇರಬಾರ್ದು ಅಂತೇಳಿ. ಮತ್ತು ಇವಾಗ ನಾವೇನು ಅರ್ಥ ಮಾಡ್ಕೋಬೇಕು, ಅಂಥವ್ರು ಹುಡುಕಿ ಪ್ರಾರಂಭ ಮಾಡಬಾರ್ದು. ಯಾಕೆ ಕೇಳಾಗೋಯ್ತು, ಲಾಸ್ಟಲ್ಲಿ ಈಗ ಹೇಳ್ತೀರ ಹೇಳು ಅಂತ. ಅದಕ್ಕೆ ಯಾರು ತಪಸ್ಸು ಮಾಡಿದ್ದೀರಾ ಭಕ್ತಿನ ನಿಮಗೆ ಅಂತ ಅವ್ರು ಹುಡ್ಕೋಕ್ಕೆ ಹೋಗಬಾರ್ದು. ನಮ್ಮಲ್ಲಿ ಲಕ್ಷಣ ಇದೆಯೋ ಇಲ್ಲ ನೋಡಿಕೊಂಡು ನಾವು ಈ ಲಕ್ಷಣ ತಂದುಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಇದು ಆಯಿತು. ಮತ್ತು ಯಾರಾದರೆ ಇದನ್ನು ನನ್ನ ಭಕ್ತರಿಗೆ ಉಪದೇಶ ಮಾಡ್ತಾರೋ ಅವರು ನನ್ನನ್ನೇ ಬಂದು ಸೇರಿಕೊಳ್ತಾರೆ ಅನ್ನತಕ್ಕಂಥದ್ದನ್ನು. ಅಂದರೆ ಇದರಿಂದ ಏನಪ್ಪ ಫಲ ಅಂದರೆ ಇದರಲ್ಲಿ ಏನು ಫಲನೂ ಸಿಗೋಲ್ಲ.
ಏನನ್ನ ಆಸೆ ಇಟ್ಕೊಂಡಿದ್ರೆ ಇಲ್ಲಿ ಬರಲೇಬಾರ್ದು. ಏನು ಈಗ ಹೇಳ್ತೀರಾ? ಭಗವಾನ್ ಬುದ್ಧನಿಗೆ ಕೇಳ್ತಾರೆ, ಏನು ಪ್ರಾಪ್ತಿ ಮಾಡ್ಕೊಂಡೆ ನೀನು? ರಾಜ್ಯವನ್ನು ಬಿಟ್ಟೆ, ಯಶೋಧ ಅಂತ ಹೆಂಡತಿನ ಬಿಟ್ಟೆ, ಕೇಳಿ ಅಮ್ಮ. ಇಷ್ಟೊತ್ತು ಸುಮ್ಮನೆ ಕೂತಿದ್ರೆ ಹೇಳಕ್ಕೆ ಮಾಡೋ ಪುಸ್ತಕ ತರಿಸ್ಕೊಂಡು ಓದ್ತಾ ಕೂತಿದ್ದೀರಾ, ಏನು ಅರ್ಥ ಹೇಳಿ? ಈ ಯಾರು ಅಧಿಕಾರಿಗಳಂತ 100% ಮಾರ್ಕ್ಸ್ ಕೊಡ್ತಾರೋ ಅವರೆಲ್ಲ ಈಗ ಹಾಗೆ ಇಷ್ಟೊತ್ತು ಸುಮ್ಮನೆ ಕೂತಿದ್ರೆ ಈ ಪುಸ್ತಕ ತರಿಸ್ಕೊಂಡು ನೋಡಿ, ಗಮನ ಇಟ್ಟು ಕೇಳಿ. ಯಾಕೆಂದರೆ ನಾವು ಸಾಮಾನ್ಯವಾಗಿ ಶ್ರವಣ ಮಾಡೋದ್ರಲ್ಲಿ 99% ಭೌತಿಕ ಜೀವನ ಚೆನ್ನಾಗಿ ಆಗುತ್ತೆ ಅಂತಲೇ ಶ್ರವಣ ಮಾಡ್ತೀವಿ. ಅಲ್ಲಿ ಹೋದರೆ ಏನೋ ಒಂದು ಅನುಕೂಲ ಆಗುತ್ತೆ, ಆರ್ಥಿಕ ಅನುಕೂಲ ಆಗುತ್ತೆ, ಇಲ್ಲ ಮಗನ ಮದುವೆ ಆಗುತ್ತೆ, ಮದುವೆ ಆಗುತ್ತೆ, ಇಂಥದ್ದೇನೋ ಭೌತಿಕವಾಗಿ ನಮಗೆ ಏನೋ ಬೇಕು ಅಂತಲೇ 99% ಶ್ರವಣ ಮಾಡೋದು. ಆದರೆ ಅಂಥದ್ದೇನು ಸಿಗೋಲ್ಲ, ಅಂಥದ್ದೇನು ಸಿಗೋಲ್ಲ. ಭಗವಾನ್ ಬುದ್ಧನ ಕೇಳ್ತಾರೆ, ರಾಜ್ಯವನ್ನು ಬಿಟ್ಟೆ, ಯಶೋಧ ಅಂತ ಹೆಂಡ್ತಿನ ಬಿಟ್ಟೆ, ಏನು ಪ್ರಾಪ್ತಿ ಮಾಡ್ಕೊಂಡೆ ನೀನು ಅಂತ. ನೋಡಪ್ಪ, ಏನು ಪ್ರಾಪ್ತಿ ಮಾಡ್ಕೊಂಡಿಲ್ಲ. ಯಾಕೆಂದರೆ ಏನು ಪ್ರಾಪ್ತಿ ಮಾಡ್ಕೊಂಡಿದ್ದೀನಿ ಅಂತ ನೀವುಗಳು ಅಂತೀರೋ, ಅಂದರೆ ನಾನು ಪ್ರಾಪ್ತಿ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡ್ರೆ ಅದು ಮುಂಚೆ ನಾನೇ ಆಗಿದ್ದೆ. ಅದು ಹೊಸ ಪ್ರಾಪ್ತಿ ಮಾಡ್ಕೊಂಡಿದ್ದಲ್ಲ, ಹೊಸ ಪ್ರಾಪ್ತಿ ಮಾಡ್ಕೊಂಡಿದ್ದು ಅಲ್ಲ. ಅಲ್ಲ, ಇನ್ನು ಏನು ಕಳ್ಕೊಂಡೆ ಅಂತ ಕೇಳು, ಬೇಕಾದ್ರೆ ಹೇಳ್ತೀನಿ ಅಂತಾರೆ. ಏನು ಕಳ್ಕೊಂಡೆ? ರಾಜ್ಯ ಕಳ್ಕೊಂಡೆ, ಹೆಂಡ್ತಿನ ಕಳ್ಕೊಂಡೆ, ಅದು ಕಳ್ಕೊಂಡೆ, ಇದು ಕಳ್ಕೊಂಡೆ ಅಂತೆಲ್ಲ ಹೇಳ್ತಾರೆ. ಕೊನೆಗೆ ಈ ಕಳ್ಕೊಂಡೆ ಅನ್ನೋ ಮಾತನ್ನು ನಿಮಗೋಸ್ಕರ ಹೇಳ್ತಿದ್ದೀನಿ ಹೊರತು ಕಳ್ಕೊಂಡಿದ್ದಿಲ್ಲ. ಯಾಕೆಂದರೆ ಅದು ಯಾವತ್ತೂ ನನ್ನದಾಗೇ ಇರಲಿಲ್ಲ, ಯಾವತ್ತೂ ನನ್ನದಾಗೇ ಇರಲಿಲ್ಲ. ಮತ್ತು ಏನು ಪ್ರಾಪ್ತಿ ಮಾಡ್ಕೊಳ್ದೇ ಇದ್ದನು, ಏನು ಕಳ್ಕೊಳ್ದೇ ಇದ್ದನು, ಮತ್ತು ಯಾಕಪ್ಪ ಇದು ಅಧ್ಯಯನ ಅಂದರೆ ಆನಂದವಾಗಿರ್ತೀವಿ. ಅಷ್ಟು ಬಿಟ್ಟರೆ ಹೊಸದಾಗೇನು ಪ್ರಾಪ್ತಿ ಆಗಲ್ಲ ನಮಗೆ. ಅಲ್ಲ, ಜಿಡ್ಡು ಕೃಷ್ಣಮೂರ್ತಿಯದು ಅವ್ರದ್ದು ಪ್ರಸಂಗ ಚೆನ್ನಾಗಿದೆ ಈ ವಿಚಾರದಲ್ಲಿ. ಅನಿಬಸೆಂಟು ಮದನಪಲ್ಲಿನ ಕರ್ಕೊಂಡು ಹೋಗ್ತಾರೆ ಚಿಕ್ಕ ಹುಡುಗನಾಗಿದ್ದಾಗ. ಲೋಕಗುರು ಆಗ್ತಾರೆ ಅಂತ ಅದು ಹೇಗೆ ಗೊತ್ತಾಯ್ತು ಆಕೆಗೆ, ಲೋಕಗುರು ಆಗ್ತಾರೆ ಅಂತ ಕರ್ಕೊಂಡು ಹೋಗ್ತಾರೆ. ಮತ್ತು ಅವ್ರನ್ನ SSLC ಓದಿಸ್ಬೇಕು. ಕೂತ್ಕೊಳ್ಳಿ. ಅವ್ರನ್ನ SSLC ಓದಿಸ್ಬೇಕು ಅಂತ, ಎಜುಕೇಷನ್ ಕೊಡಬೇಕು ಅಂತ ಭಾಳ ಪ್ರಯತ್ನ ಮಾಡ್ತಾರೆ. ಅವ್ರು SSLC ಕೂಡ ಪಾಸ್ ಮಾಡಲ್ಲ, ಫೇಲು. SSLCನೂ ಓದಿಲ್ಲ, ಎಷ್ಟೋ ಪ್ರಯತ್ನ ಕೊಟ್ಟು SSLCನೂ ಆಗಲಿಲ್ಲ. ಆಯಿತಾ? ಕೊನೆಗೆ ಒಂದು ಸ್ಟೇಜಲ್ಲಿ ಇದು ಅವ್ರ ತಂದೆಯವರು ಕೋರ್ಟ್ಗೆ ಹೋಗ್ತಾರೆ, ನಮ್ಮ ಮಗನ ನಮ್ಗೆ ವಾಪಸ್ ಕಳಿಸ್ಬೇಕು ಅಂತ. ಹಾಗಾಗಿ 18ನೇ ವಯಸ್ಸಾಗಿರುತ್ತೆ. ಅವಾಗ ಕೋರ್ಟ್ನವರು ಅವ್ರಿಗೆ ಬಿಟ್ಬಿಡ್ತೀವಿ, 18ನೇ ವಯಸ್ಸಾಗಿದೆ, ಮೆಜಾರಿಟಿ ಬಂದಿದ್ದಾರೆ, ಅವ್ರಿಗೆ ಬಿಟ್ಬಿಡೋಣ, ತಂದೆ ಹತ್ರ ಆದರೂ ಹೋಗಲಿ ಅಥವಾ ಅನಿಬಸೆಂಟ್ ಹತ್ತಾದರೂ ಇರಲಿ ಅಂತ. ಆವಾಗ ಜಿಡ್ಡು ಕೃಷ್ಣಮೂರ್ತಿ ಇಲ್ಲ, ನಾನು ಅನಿಬಸೆಂಟ್ ಹತ್ರನೇ ಇರ್ತೀನಿ, ಮತ್ತೆ ತಂದೆ ಹತ್ರಕ್ಕೆ ಹೋಗಲ್ಲ ಅಂತಾರೆ. ಅಂದರೆ ಆ ರೀತಿ ಅನಿಬಸೆಂಟ್ ಹತ್ರನೇ ಇರಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅಂಥವ್ರು ಮತ್ತೆ ಒಂದ್ಸಲ ಥಿಯಾಸಿಕಲ್ ಸೊಸೈಟಿ ಬಿಟ್ಬಿಡ್ತಾರೆ. ಸ್ಟಾರ್ ಡೈಮಂಡ್ ಅಂತ ಒಂದು ಆರ್ಗನೈಸೇಷನ್ ಮಾಡಿರ್ತಾರೆ. ಎಷ್ಟು $millions ಇರುತ್ತೆ ಅದರಲ್ಲಿ. ಅದೇ ಒಂದು ಮಾತಿಂದ ಆರ್ಗನೈಸೇಷನ್ ಬಿಟ್ಬಿಡ್ತಾರೆ, ಥಿಯಾಸಿಕಲ್ ಸೊಸೈಟಿನ ಬಿಟ್ಬಿಡ್ತಾರೆ. ಯಾಕೆಂದ್ರೆ ಇದರಿಂದ ನಾವು ಸತ್ಯ ತಿಳಿಯೋಕ್ಕಾಗಲ್ಲ, ಸಂಸ್ಥೆ ಒಂದು ಬಂಧನ ಇರುತ್ತೆ ಅಂತ ಬಿಟ್ಬಿಡ್ತಾರೆ. ಆಗ ನೋಡಿ, ತಂದೆ ಬೇಡ ಅನಿಬಸೆಂಟ್ ಅಂತಾನೆ ಇರ್ತೀನಿ ಅಂತ ಒಪ್ಕೊಂಡಿರ್ತಕ್ಕಂಥ ವ್ಯಕ್ತಿ ಹೋಗಲಿ, ಅಷ್ಟೊತ್ತಿಗಾರ ಪ್ರಖ್ಯಾತಿ ಆಗಿರ್ತವರು ಜಿಡ್ಡು ಕೃಷ್ಣಮೂರ್ತಿ ಅಂತ. ನಾನು ಜಿಡ್ಡು ಕೃಷ್ಣಮೂರ್ತಿ ಆಗಿದ್ದು ಅನಿಬಸೆಂಟಿಂದ ಅಂತ ಒಂದು ಮಾತು ಹೇಳು. ಅವಾಗಂತಾರೆ ಆ ಮಾತು ಹೇಳಿ ಸಾಧ್ಯವಿಲ್ಲ. ಯಾಕೆಂದರೆ ನಾನು ಏನಾಗಿದ್ದೀನೋ ಅದು ಮುಂಚೆ ನಾನು ಆಗಿದ್ದೆ ಹೊತ್ತು ಹೊಸದಾಗಿ ಆಗಿದ್ದಲ್ಲ, ಅದು ಯಾರಿಂದಲೂ ಆಗಿದ್ದಲ್ಲ. ಅಂದರೆ ಗುರು ನಮಗೆ ಸ್ವಲ್ಪ ಮುಂದೆ ಜರಿತಾರೆ, ಜಾಗ ಇಲ್ಲಾಗಲಿ ಜರಿಕೊಳ್ಳಿ ಅದನ್ನು.
ಭಾಳ ಹತ್ತಿರ ಬರಬೇಕು ಅತಿ ನಾನು ಏನಾಗಿದ್ದೀನೋ ಅದು ಯಾರಿಂದಲೂ ಆಗಿದ್ದಲ್ಲ, ಯಾರು ಕೊಟ್ಟಿದ್ದಲ್ಲ, ಅದು ಮುಂಚೆ ನನ್ನದಾಗಿದ್ದೆ. ಅದೇ ರೀತಿ ಇಲ್ಲಿ ಕೂಡ ನಾವು ಏನಪ್ಪ ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ಕೇಳ್ತಾ ಇದ್ದೀವಿ ಅಂದರೆ ಹಲವಾರು ಆಸೆ ಇಟ್ಕೊಳ್ತೀವಿ. ಅದಕ್ಕೋಸ್ಕರ ಇದು ಯಾರಾದರೆ ಈ ಒಂದು ತತ್ವವನ್ನು ನನ್ನ ಭಕ್ತರಿಗೆ ಕೊಡ್ತಾರೋ ಅವರು ನನ್ನನ್ನೇ ಬಂದು ಸೇರಿಕೊಳ್ತಾರೆ. ಇದ್ದಾಗ ಹೊಸದಾಗಿ ಎಲ್ಲೋ ಹೋಗಿ ಸೇರ್ತಕ್ಕಂಥದ್ದಲ್ಲ. ನಮ್ಮ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು ಇನ್ನು ಯಾವ್ಯಾವುದರ ಅಭಿಮಾನ ಇಟ್ಕೊಂಡಿದ್ದೀವೋ ಅದರ ಅಭಿಮಾನ ಎಲ್ಲ ತೆಗೆದಾಕ್ಬಿಟ್ರೆ ಆನಂದ ಉಳಿತೀಯ. ಆನಂದಕ್ಕೆ ಯಾರು ಬೇಡ, ಯಾವುದು ಬೇಡ. ಏಕಿ ಸುಖಿ, ಒಬ್ಬನೇ ಇದ್ದರೆ ಆನಂದ. ಒಬ್ಬನೇ ಇದ್ರೇನು ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಎಲ್ಲವನ್ನು ತೆಗೆದಾಕಿದ ಮೇಲೆ ಯಾವುದು ಉಳಿಯುತ್ತೋ ಅದೇ ನಾನು. ಇವೆಲ್ಲ ವ್ಯವಹಾರಕ್ಕೋಸ್ಕರ ಇದೆ ಅಷ್ಟೇ ಕಾಣಿತು ಅನ್ನತಕ್ಕಂಥ ಅಭಿಪ್ರಾಯದಲ್ಲಿ ಸೇರ್ಕೊಳ್ತೀಯ ಅಂಥೇಳಿ ಮತ್ತು ಮನುಷ್ಯರಲ್ಲಿ ಅವನಿಗಿಂತಲೂ ಅಂದರೆ ಆ ರೀತಿ ಯಾರಾದರೆ ತಿಳ್ಕೊಂಡು ಮತ್ತೊಬ್ಬರು ಹೇಳ್ತಾರೋ ಅವರಿಗಿಂತ ಪ್ರಿಯವಾಗಿರ್ತಕ್ಕಂಥವ್ರು ನನಗೆ ಇನ್ಯಾರೂ ಇಲ್ಲ. ಮತ್ತು ಅವನಿಗಿನ್ನ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿ ಇನ್ಯಾರೂ ಹುಟ್ಟಲ್ಲ. ಈಗ ಅಬ್ದುಲ್ ಕಲಾಮು ಒಂದು ಮಾತು ಹೇಳ್ತಿದ್ರು, ನಿಜವಾಗ್ಲೂ ವಿರೋಧ ಇಲ್ಲ. ಬಟ್ ಆದರೆ ಯಾಕೆ ಇವನ್ನೆಲ್ಲ ದೇವರು ಅಂತ ಪೂಜೆ ಮಾಡ್ತಾರೋ ಏನೋ ಅರ್ಥ ಆಗಲ್ಲ. ಅವರೊಂದು ಮಾತು ಹೇಳೋರು, ಹ್ಯಾವ್ ಹೈ ಆಂಬಿಷನ್ ಆ್ಯಂಡ್ ವರ್ಕ್ ಫಾರ್ ಇಟ್ ಅಂತ. ಅಂದರೆ ಉನ್ನತವಾದ ಆಸೆ ಇಟ್ಕೋ, ಅದಕ್ಕೋಸ್ಕರ ಕೆಲಸ ಮಾಡುವಂಥ ವಿದ್ಯಾರ್ಥಿನ ಕೂರಿಸ್ಕೊಂಡು ಹೇಳೋರು, ಉನ್ನತವಂತ ಆಸೆ ಇಟ್ಕೋ, ಅದಕ್ಕೋಸ್ಕರ ಕೆಲಸ ಮಾಡುವಂಥ. ಉನ್ನತವಂತ ಆಸೆಯಲ್ಲಿ ಏನು ಅಂತ ಯಾವತ್ತೂ ಎಕ್ಸ್ಪ್ಲೈನ್ ಮಾಡಿಲ್ಲ ಮನುಷ್ಯ. ಇವಾಗ ನಾನು ಹೇಳ್ತೀನಿ ಇಟ್ಕೊಂಡು ನಿಮಗೆ, ಉನ್ನತವಂತ ಆಸೆ ಇಟ್ಕೊಂಡು ಕೆಲಸ ಮಾಡಿ ಅಂತ ಹೇಳಿದ್ರೆ, ಸದ್ಯ ಬಾಡಿಗೆ ಮನೆಗೆ ಇದ್ದೀವಿ, ಸ್ವಂತ ಮನೆ ಕಟ್ಕೊಂಡ್ಬಿಟ್ರೆ ಅದೇ ಉನ್ನತವಂತ ಆಸೆ. ಹೌದಾ? ಇನ್ನೊಬ್ಬ ಯಾರೋ ಹುಡುಗ ಕೂತಿದ್ದೆ ಅಂತ ಇಟ್ಕೊಳ್ಳಿ, ಯಾರನ್ನೋ ಲವ್ ಮಾಡಿದ್ದೀನಿ, ಅವಳನ್ನು ಮಾಡ್ಕೊಂಡ್ಬಿಟ್ರೆ ಅದೇ ಆಸೆ. ಅಷ್ಟೇ ತಾನೆ. ಉನ್ನತವಾದಂಥ ಆಸೆ ಅಂದರೆ ಪರಮಾತ್ಮ ನೀನೇ ಬೇಕು. ಅದನ್ನು ಪ್ರಾಪ್ತಿ ಆಯಿತು, ಮತ್ತಿನ್ನೇನು ಪ್ರಾಪ್ತಿ ಮಾಡ್ಕೋಬೇಕಾದಿಲ್ಲ. ಭೋಜನಗಳು ಪರಮ ಭೋಜನ ಪರಬ್ರಹ್ಮರಸ ಯಾಚಿಸಲು ಕೇಳಿಪ್ಪದ ಅದರುಂಡ ಬಳಿಕ ತ್ಯಾಜಕ ಸಂತ್ಯಾಜ್ಯಗಳಿದು ರಾಜನಿಗೆ ಜಗಕ್ಕೆಲ್ಲ ಮಂಕುತಿಮ್ಮ. ಇಡೀ ಪ್ರಪಂಚಕ್ಕೆ ರಾಜ, ತೃಪ್ತಿಯಾಗಿರ್ಬೋದು. ಹೌದಾ? ಅಂಥ ಒಂದು ಯಾರಾದರೆ ಅರ್ಥ ಮಾಡಿಕೊಂಡು ಮತ್ತೊಬ್ರು ಹೇಳ್ತಾರೋ ಅವರೇ ನನ್ನ ಪ್ರಿಯವಾಗಿರ್ತಕ್ಕಂಥವ್ರು. ಅದಕ್ಕಿಂತ ಉನ್ನತವಾದಂಥ ವ್ಯಕ್ತಿ ಈ ಜಗತ್ತಲ್ಲಿ ಹುಟ್ಟಲಿಕ್ಕೆ ಸಾಧ್ಯವಿಲ್ಲ. ನಾವು ಇವನ್ನೆಲ್ಲ ಪೂಜೆ ಮಾಡ್ತೀವಿ. ಈ ಸೈಂಟಿಸ್ಟ್ ಅನುಕೂಲ ಮಾಡಿದ್ದಾರೆ. ಬಟ್ ಆ ಸೈಂಟಿಸ್ಟ್ ಹೇಳ್ತಾರೆ, ಐನ್ಸ್ಟೀನ್ ಏನು ಹೇಳ್ತಾರೆ, ಆನಂದಕ್ಕೆ ನಮ್ದೆಲ್ಲ ಮಾರ್ಗ. ಸುಮ್ಮನೆ ಆಟೋ ಬಾಂಬ್ ಮಾಡಿ 2 ಲಕ್ಷ ಜನ ಸಾಯಿಸಿದ್ವಿ, ಇದು ವಿದ್ಯೆ ಅಲ್ಲ ಅಂತಲೇ ಹೇಳಿದವರು. AK-47 ನಾನು ಹೇಳಿದ್ದೆಲ್ಲ ಕಂಡುಹಿಡಿದವರು. ಇವತ್ತು ಈ ಟಿ ವಿನಲ್ಲಿ AK-47 ಯಾರನ್ನ ಸಾಯಿಸಿದ್ರೆ AK-47 ಗನ್ನಿಂದ ನೋವು ತಿಂತಾರಂತೆ. ಏನು ನನ್ನ ಜೀವನದಲ್ಲಿ ಏನು ಮಾಡಿದೆ ನಾನು? ಜನರಿಗೆ ಒಂದು AK-47 ಗನ್ ಯಾರನ್ನ ತಯಾರು ಮಾಡಿದ್ರೆ ಅವ್ರಿಗೆ ₹1 25 ಪೈಸೆ ರಾಯಲ್ಟಿ ಹೋಗುತ್ತೆ. ಅಂದರೆ ಎಷ್ಟು ದುಡ್ಡು ಬರುತ್ತೆ ಆ ಪಾಪ ಕೊಡಾಡ್ತಾರೆ. ಯಾಕೆ ಏನು ಹೇಳ್ತಿದ್ದೀನಿ, ಉನ್ನತವಾದಂಥ ಆಸೆ ಮನುಷ್ಯ ಜೀವನದಲ್ಲಿ ಅಂದರೆ ಪರಮಾತ್ಮ ಪ್ರಾಪ್ತಿ. ನಾವು ಪರಮಾತ್ಮ ಪ್ರಾಪ್ತಿ ಅನ್ನಲ್ಲ, ಆನಂದವಾಗಿರಬೇಕು ಅಂತೀವಿ, ಸಾವು ಬರಬಾರ್ದು ಅಂತೀವಿ. ಹೌದಾ?
ಆದರೆ ಆನಂದವಾಗಿರಬೇಕು, ಸಾವು ಬರಬಾರ್ದು ಅನ್ನತಕ್ಕಂಥ ಸ್ಥಿತಿ ಸೇರ್ಕೋಬೇಕಾದ್ರೆ ಪರಮಾತ್ಮ ಪ್ರಾಪ್ತಿ ಆತ್ಮ ಪ್ರಾಪ್ತಿಯಿಂದಲೇ ಸಾಧ್ಯ. ಅದಕ್ಕಿಂತ ಉನ್ನತವಾಗಿರ್ತಕ್ಕಂಥವ್ರು ಈ ಜಗತ್ತಲ್ಲಿ ಹುಟ್ಟಲಿಕ್ಕೆ ಸಾಧ್ಯವಿಲ್ಲ ಅಂಥೇಳಿ ಈಗ ಗ್ರಂಥವನ್ನು ಅಧ್ಯಯನ ಮಾಡತಕ್ಕಂಥದ್ದು ಕುರಿತು ಹೇಳ್ತಾರೆ. 70ನೇ ಶ್ಲೋಕ. ಶ್ರೀ ಭಗವಾನುವಾಚ ಅಧ್ಯೇಶತೆ ಚ ಯ ಇಮಂ ಧರ್ಮ್ಯಂ ಸಂವಾದಮಾವಯೋ ಜ್ಞಾನಯಜ್ಞೇನ ತೇನಾಸಂ ಇಷ್ಟಸ್ಯಾಮಿತಿ ಮೇ ಮತಿಃ. ಇಮಂ ಧರ್ಮ್ಯಂ ಸಂವಾದಂ ಆವಯೋ, ನಮ್ಮಿಬ್ಬರ ಮಧ್ಯೆ ಅಂದರೆ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ನಮ್ಮಿಬ್ಬರ ಮಧ್ಯೆ ಏನು ಸಂವಾದ ಅನ್ನತಕ್ಕ ನಡೀತು. ಈ ಸಂವಾದನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸಂವಾದ ಅಂದರೆ ಏನು ವಿವಾದ ಅಲ್ಲ. ವಿವಾದ ಅಂದ್ರೆ ಏನಾಗುತ್ತೆ, ಅವರೊಂದು ಹೇಳ್ತಿದ್ರೆ ನಾವೊಂದು ಯೋಚನೆ ಮಾಡ್ತಿರ್ತೀವಿ, ಅವರೇನೋ ಹೇಳಿದರೆ ಅದಕ್ಕೆ ವಿರೋಧವಾಗಿ ಯೋಚನೆ ಮಾಡ್ತಿರ್ತೀವಿ. ಆ ರೀತಿ ಅಲ್ಲ. ಮತ್ತು ಇಲ್ಲಿ ಏಕ್ತೋ ವಿವಾದ ಹೈ, ಚೆನ್ನಾಗಿ ಕೇಳಿ, ಈ ಹಿಂದಿನಲ್ಲಿ ಇದಕ್ಕೆ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಏಕ್ ತೋ ವಿವಾದ ಹೈ ಜಹಾ ಜೋ ಭಿ ತುಮ್ಸೆ ಕಹಾ ಜಾತ ಹೈ. ವಿವಾದ ಅಂದರೆ ಏನು ನಿಮಗೆ ಹೇಳ್ತಾರೋ ಗುರುಗಳು, ತುಮ್ ಉಸ್ಕೆ ವಿಪರೀತ ಸೋಚೆ ಹೋ, ಕೂತ್ಕೊಂಡು ಅದಕ್ಕೆ ವಿಪರೀತವಾಗಿ ಯೋಚಿಸ್ತಾ ಇರ್ತಾರೆ. ನಾನು ಹೇಳಿ ಅಂತ ತಿಳ್ಕೊಳ್ಳಿ, ಫಲಾಪೇಕ್ಷೆ ಇಲ್ಲಿದ್ದೀರಾ, ಕರ್ಮ ಮಾಡಿ. ಓಹೋ ಅಲ್ಲ, ಫಲಾಪೇಕ್ಷೆಯಿಂದ ಕರ್ಮ ಯಾಕೆ ಮಾಡಬೇಕು, ಏನು ಹೇಳ್ತಾರೋ ಇವರು ಅಂತ ಈ ರೀತಿ ಯೋಚಿಸ್ತಾ ಶುರು ಮಾಡಿದ್ರೆ ವಿವಾದ ಆಯ್ತಲ್ಲ, ಸಂವಾದ ಆಗಲಿಲ್ಲ. ಹೌದಾ? ಏಕ್ ಸಂವಾದ ಹೈ, ಸಂವಾದ ಏನಪ್ಪ, ಏನು ಹೇಳ್ತಾರೋ ಅದಕ್ಕೆ ವಿರೋಧವಾಗಿ ಯೋಚನೆ ಮಾಡಿದಿರಾ. ಮತ್ತು ಜಹಾ ತುಮ್ಸೆ ಜೋ ಭಿ ಕಹಾ ಜಾತ ಹೈ ತುಮ್ ಉಸ್ಕೆ ಅನುಕೂಲ ಸೋಚೆ ಹೋ, ಏನು ಹೇಳ್ತಾರೋ ಅದ್ರ ಪ್ರಕಾರನೇ ನೀನು ಯೋಚನೆ ಮಾಡ್ತೀಯ, ಅವ್ರ ಜೊತೆಗೆ ಪ್ರಯಾಣ ಮಾಡ್ತೀಯ, ಆವಾಗ ಸಂವಾದ ಆಗುತ್ತೆ. ಹೌದಾ? ಸಾಮಂಜಸ್ಯ ಅನುಭವ ಕರ್ತೆ ಹೋ, ಅವ್ರು ಏನು ಅನುಭವಪೂರ್ವಕ ಹೇಳ್ತೀರೋ ಅದನ್ನು ನಾವು ಅನುಭವದಲ್ಲಿ ನೋಡ್ತೀವಿ, ಅದು ಸಂವಾದ ಆಗುತ್ತೆ. ತುಮಾರ ಹೃದಯ ಉಸ್ಕೆ ಸಾಥ್ ಸಾಥ್ ತಡಕ್ತಾ ಹೈ, ಹೇಳತಕ್ಕ ಹೃದಯ ಜೊತೆಗೆ ನಿನ್ನ ಹೃದಯನೂ ಒಂದಾಗುತ್ತೆ. ಆವಾಗಲೇ ಅದು ಸಂವಾದ ಆಗೋದು. ಮತ್ತು ವಿಪರೀತ ನಹಿ, ಅವ್ರು ಹೇಳೋದಕ್ಕೆ ಎಲ್ಲದಕ್ಕೂ ವಿಪರೀತ ಯೋಚನೆ ಮಾಡೋದು. ಏ ಗಹನ್ ಸಹಯೋಗ ಹೋಗ್ತಾ ಇದೆ. ಗುರು ಶಿಷ್ಯರಿಗೆ ಒಂದು ಅಲೌಕಿಕವಾದಂಥ ಸಂಬಂಧ, ಗುರು ಶಿಷ್ಯ ಸಂಬಂಧ ಅನ್ನೋದು ಅಲೌಕಿಕವಾದಂಥ ಸಂಬಂಧ, ಲೌಕಿಕ ಸಂಬಂಧ ಅಲ್ಲ. ಇದು ಅರ್ಥ ಆಗೋದು ಕಷ್ಟ. ಗುರು ಶಿಷ್ಯ ಸಂಬಂಧ ಲೌಕಿಕ ಸಂಬಂಧ ಅಲ್ಲ, ಅಲೌಕಿಕವಾಗಿರ್ತಕ್ಕಂಥ ಸಂಬಂಧ. ಅಲೌಕಿಕ ಏನಪ್ಪ, ಈ ಲೌಕಿಕ ಸಂಬಂಧದಲ್ಲಿ ನೀವು ಯಾವುದೇ ಸಂಬಂಧ ಮಾಡಿಕೊಳ್ಳಿ, ಬಂಧನ ಬೆಳೀತಾ ಹೋಗುತ್ತೆ. ಇವಾಗ ಹುಡುಗ ಹುಡುಗಿ ಮದುವೆ ಆಯಿತು, ಹೌದಾ? ಇವಾಗ ಎಷ್ಟು ಜನಕ್ಕೆ ಕಾಲ್ಬಿಟ್ಟು ನಮಸ್ಕಾರ ಮಾಡಬೇಕು? ಅದು ಈಗಿನ ಕಾಲದಲ್ಲಿ ಅದೇ ಬೇಸರ. ಮದುವೆ ಆಗಿದ್ದು ಆ ಹುಡುಗನ್ನ, ಹೌದಾ? ಇವಾಗ ಎಷ್ಟು ಜನಕ್ಕೆ ಕಾಲ್ಬಿಟ್ಟು ನಮಸ್ಕಾರ ಮಾಡಬೇಕು? ಈ ಬಂಧನ ಬೆಳೀತಾ ಹೋಗುತ್ತೆ, ಹೌದಾ? ಒಬ್ಬರಿಗೆ ಮರೆತು ಬಿಟ್ರೆ ಬಂತು ರಾಮಾಯಣ. ಅಷ್ಟೇ ಅಲ್ಲ, ಆಮೇಲೆ ಸ್ವಲ್ಪ ಅವರಿಬ್ಬರಲ್ಲಿ ಸ್ವಲ್ಪ ಅನ್ಯೋನ್ಯತೆ ಇರುತ್ತೆ. ಅದು ಈಗಿನ ಕಾಲಕ್ಕಾದರೆ ನಿಶ್ಚಿತಾರ್ಥದಲ್ಲೇ ಡೈವರ್ಸ್ ಆಗುತ್ತೆ. ನಿಶ್ಚಿತಾರ್ಥದಲ್ಲೇ ಡೈವರ್ಸು. ಮುಹೂರ್ತ ಕೂತಿಯಳೆ, ಪೀಠದಲ್ಲಿ ಕೂತಿಯಳೆ ಹುಡುಗಿ, ಇದ್ದಕ್ಕಿದ್ದಾಗೆ ಶುರು ಮಾಡಿದ್ರು, ನಾವಲ್ಲೇ ಮಂಜಣ್ಣ ಅವಲ್ಲೇ ಅಂತ, ಅವನ ಹೆಸರು ಮಂಜುನಾಥ ಅಂತ, ಬೇಡ ನನಗೆ ಅಂತ ಶುರು ಮಾಡಿದ್ರು. ಯಾಕಮ್ಮ ಅಂದರೆ ಲವರ್ ಬಂದಿರಂತೆ, ಅವನು ಮದುವೆ ಆಗ್ತೀನಿ. ಇವರು ಅವ್ನು ಹಿಡ್ಕೊಂಡು ಚೆನ್ನಾಗಿ ಹೊಡೆದಾರೆ, ಬಂದು ಬಳಗ ಎಲ್ಲ. ಆದರೆ ಅವನೊಂದು ಮಾತು ಯಾವುದೋ ಸೀರಿಯಲಲ್ಲಿ ನೋಡಿರ್ತಾನೆ,
ಅದಕ್ಕೆ ಅದೇ ಥರ ಆ್ಯಕ್ಟ್ ಮಾಡ್ಯಾರು. ಒಂದು ಮಾತು ಆಡಲಿಲ್ಲ, ಸುಮ್ಮನಿದ್ದ. ಇಷ್ಟು ಹೊಡೆದ್ರು ಮಾತು ಕೂಡ ಆಡಲಿಲ್ಲ. ಮಾತಾಡಬೇಕಾ, ಆ ಹುಡುಗಿನ ಕೊಟ್ಟರೆ ಮದುವೆ ಮಾಡ್ಕೊಳ್ತೀನಿ, ಇಷ್ಟೇ ಮಾತು. ಇಷ್ಟು ಬಿಟ್ಟು ನೀನು ಮಾತಾಡೋಲ್ಲ. ಕೊನೆಗೆ ಎಲ್ಲ ಪ್ರಯತ್ನ ಅವ್ರಿಗೆ ಮಾಡಿಕೊಟ್ಬಿಟ್ರು. ಅಲ್ಲೇನಾಯಿತು, ಈಗ ಮದುವೆ ಆಗಬೇಕು ಅನ್ನತಕ್ಕ ಇತ್ತು, ಈಗ ಮತ್ತೆ ಸಮಸ್ಯೆ ಶುರುವಾಯಿತು. ಆ ಸಂಬಂಧನೂ ಒಳಗೆ ಬಂತು. ಈ ರೀತಿ ಲೌಕಿಕ ಸಂಬಂಧದಲ್ಲಿ ಬದಲಾಗ್ತಲೇ ಇರ್ತೀವಿ. ಗುರು ಶಿಷ್ಯ ಸಂಬಂಧದಲ್ಲಿ ಎಲ್ಲ ಒಂದು ಬಂಧನವನ್ನು ಬಿಡಿಸ್ಬಿಟ್ಟು, ಎಲ್ಲ ಒದ್ದಾಟವನ್ನು ಬಿಡಿಸ್ಬಿಟ್ಟು ಕೊನೆ ಗುರುನು ಫ್ರೀ ಮಾಡಿಬಿಡ್ತಾರೆ. ಇನ್ನು ನಿಂಪಾಗಿ ನೀರು, ನಾ ಗುರು ನೈವ ಶಿಷ್ಯ, ಗುರು ಶಿಷ್ಯ ಸಂಬಂಧ ತೆಗೆದಾಕ್ಬಿಡ್ತಾರೆ, ಆನಂದವಾಗಿ ಬಿಟ್ಟುಬಿಡ್ತಾರೆ. ಅಂಥ ಒಂದು ಸಂವಾದ ಅನ್ನತಕ್ಕಂಥದ್ದು ಎಲ್ಲಿ ಕರ್ಕೊಂಡು ಹೋಗುತ್ತಪ್ಪ ಅಂದರೆ ಆನಂದ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ ನಮ್ಮನ್ನು. ಹೌದಾ? ಅದು ಸಂವಾದ ಒಂದು. ಎರಡನೇದು, ಈ ಸಂವಾದ ಅನ್ನೋದು ಒಂದೇ ಮಾಡಬೇಕು. ಇವತ್ತು ನಾವು ಯಾರತ್ರನ್ನ ನಾವು ಪ್ರಶ್ನೆಗಳಾಗಿ ಕೇಳೋದಾದರೆ ಸಂವಾದನೆ ಇರಬೇಕು ಹೊರತು ವಿವಾದ ಇರಬಾರ್ದು ಒಂದು. ಮತ್ತು ಯೋಚನೆ ಮಾಡಬೇಕಾದ್ರೆ ತರ್ಕ ಮಾಡ್ತಾರಲ್ಲ, ತರ್ಕ ಅಂದರೆ ವಿಚಾರ ಕ್ರಮ. ಅದರಲ್ಲಿ ಅನುಭವಕ್ಕೆ ವಿರುದ್ಧವಾಗಿ ವಿಚಾರ ಮಾಡಬಾರ್ದು, ಅನುಭವಕ್ಕೆ ವಿರುದ್ಧವಾಗಿ ವಿಚಾರ ಮಾಡಬಾರ್ದು. ಯಾಕಪ್ಪ ಅಂದರೆ ಅನುಭವನೇ ಮುಖ್ಯ ಹೊರತು ಈ ಬುದ್ಧಿ ವಿಚಾರ ಮುಖ್ಯ ಅಲ್ಲ. ಇವಾಗ ನೋಡಿ, ಚೆನ್ನಾಗಿ ಇಂಗ್ಲೀಷಲ್ಲಿ ಒಂದು ಹೇಳ್ತಿರ್ತಾರೆ. ಇವಾಗ ಅಲ್ಲಿ ಬಾಗಿಲು 2 ಬಾಗಿಲಿದೆ, ಹೌದಾ? ಒಂದು ಬಾಗಿಲು ಮುಚ್ಚಿದ್ರೆ ಹಾಫ್ ಡೋರ್ ಕ್ಲೋಸ್, ಒಂದು ಬಾಗಿಲು ಮುಚ್ಚಿದ್ರೆ ಏನರ್ಥ? ಒಂದು ಬಾಗಿಲು ತೆಗೆದಿದೆ ಅಂತ, ಹೌದಲ್ಲ? ಹಾಫ್ ಡೋರ್ ಕ್ಲೋಸ್ ಮೀನ್ಸ್ ಹಾಫ್ ಡೋರ್ ಓಪನ್. ಒಂದು ಬಾಗಿಲು ಮುಚ್ಚಿದೆ ಅಂದರೆ ಇನ್ನೊಂದು ತೆಗೆದಿದೆ. ಸೊ ಇವಾಗ ಬುದ್ಧಿ ಏನು ಮಾಡುತ್ತೆ? ಫುಲ್ ಡೋರ್ ಕ್ಲೋಸ್ ಮೀನ್ಸ್ ಫುಲ್ ಡೋರ್ ಓಪನ್ ಅನ್ನುತ್ತೆ. ಬುದ್ಧಿ ಹೇಳುತ್ತೆ, ಹಾಫ್ ಡೋರ್ ಕ್ಲೋಸ್ ಅಂದರೆ ಹಾಫ್ ಓಪನ್, ಫುಲ್ ಡೋರ್ ಕ್ಲೋಸ್ ಅಂದರೆ ಫುಲ್ ಓಪನ್ ಆಗಬೇಕು ಬೇಡ. ಬುದ್ಧಿ ಲೆಕ್ಕಾಚಾರ ಮಾಡುತ್ತೆ. ಇದು ಅನುಭವಕ್ಕೆ ವಿರುದ್ಧವಾದಲ್ಲ. ಸೊ ಅನುಭವಕ್ಕೆ ವಿರುದ್ಧವಾಗಿ ಗುರುಗಳ ಹತ್ರ ಮಾತಾಡೋಕ್ಕೆ ಹೋಗಬಾರ್ದು. ಯಾರೋ ಹಿಂದೆ ಪೂರ್ವದಲ್ಲಿ ಒಬ್ಬ ಇದ್ದಂತೆ, ಕೂಚುಭಟ್ಟ ಅಂತ ಬ್ರಾಹ್ಮಣ. ಅವನಿಗೆ ಯಾರೋ ಬಂದು ಹೇಳ್ತಾನೆ, ನಿನ್ನ ಹೆಂಡತಿಗೆ ವೈದ್ಯರಿಗೆ ಪ್ರಾಪ್ತವಾಯಿತು. ಅರ್ಥವಾಗುತ್ತೆ? ಕೂಚುಭಟ್ಟಿಗೆ ಯಾರೋ ಬಂದು ಹೇಳಿದ್ರು ನಿನ್ನ ಹೆಂಡತಿಗೆ ವೈದ್ಯರಿಗೆ ಪ್ರಾಪ್ತವಾಯಿತು ಅಂತ. ಅವನು ಅಂತ ಹೇಳೋಕ್ಕೆ ಶುರು ಮಾಡ್ತಾನೆ. ಇನ್ನೊಬ್ಬ ಯಾರೋ ಫ್ರೆಂಡ್ ಬರ್ತಾರೆ, ಯಾಕೋ ಹೀಗೆ ಹೇಳ್ತಿದ್ಯಾ ಅಂದರೆ, ನನ್ನ ಹೆಂಡತಿ ವಿಧವೆ ಆಗ್ಬೇಕಂತೆ. ಅಯ್ಯೋ ರಾಮ, ನೀನು ಬದುಕಿರ್ಬೇಕಾದ್ರೆ ನಿನ್ನ ಹೆಂಡತಿ ಯಾವ ವಿಧವೆ ಆಗ್ತಾರೆ? ಅಯ್ಯೋ ನಮ್ಮ ಮನೆ ವಿಚಾರ ನಿಮ್ಗೆ ಗೊತ್ತಿಲ್ಲ, ನಮ್ಮ ಅಮ್ಮನೂ ವಿಧವೆ, ನನ್ನ ತಂಗಿನೂ ವಿಧವೆ, ನಮ್ಮ ಅಕ್ಕನೂ ವಿಧವೆ. ಇಷ್ಟು ಜನ ವಿಧವೆ ಆಗಿರ್ಬೇಕಾದ್ರೆ ಇವಳೊಬ್ಬಳಾಗೋದು ಇನ್ನು ಹಚ್ಚ ಇವೆ. ಇದು ಒಂಥರ ಇದಕ್ಕೆ ಬುದ್ಧಿ ವಿಚಾರ. ನಮ್ಮ ಮನೆಗೆ ಇವರೆಲ್ಲ ಆಗಿರ್ಬೇಕಾದ್ರೆ ಇವಳೊಬ್ಬಳಾಗೋದು ಏನು ಅಚ್ಚಯ ಅಂತ ಬುದ್ಧಿ ವಿಚಾರ ಮಾಡುತ್ತೆ. ಆದರೆ ಇದು ಅನುಭವಕ್ಕೆ ಸರಿ ಹೋಗುತ್ತಾ? ನೀನು ಬದುಕಿರ್ಬೇಕು, ಅವಳು ಯಾರು ವೈದ್ಯರಿಗೆ ಪ್ರಾಪ್ತವಾಗುತ್ತೆ. ಹೌದಾ? ಈ ಥರ ಕುತರ್ಕ ಮಾಡಬಾರ್ದು. ಮತ್ತು ಇನ್ನೂ ಕೆಲಸ ಮಾತಾಡ್ಕೋಬೇಕಾದ್ರೆ, ವಾದ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, ಮುಂಚೆ ನಿಶ್ಚಯ ಮಾಡಿಕೊಡ್ತಾರೆ. ಯಾರು ಹೇಳ್ತಾರೆ? ಕೈವಲ್ಯ ಅಂತ ಹೇಳ್ತಾರೆ. ಸುಮ್ಮನೆ ದೃಷ್ಟಾಂತಕ್ಕೆ ಕೈವಲ್ಯ ಅಂತ ಹೇಳ್ತಾರೆ. ಅವ್ರು ಹೇಳೋದು ನಾನು ಒಪ್ಪಲ್ಲ. ಅಲ್ಲ, 4 4 8 ಅಂತಲೇ ಹೇಳ್ತಾರೆ ಅವರು. ಅಷ್ಟೇ ಅಲ್ಲ, 4ಕ್ಕೆ ಒಂದು ಸೇರಿದ 5, 5ಕ್ಕೆ ಒಂದು ಸೇರಿದ 6, 6ಕ್ಕೆ ಒಂದು ಸೇರಿದ 7, 7ಕ್ಕೆ ಒಂದು ಸೇರಿದ 8 ಅಂತ ಇಷ್ಟು ಬಿಡಿಸಿ ಹೇಳ್ತಾರೆ. ಒಟ್ಟಲ್ಲಿ ಅವ್ರು ಹೇಳೋದು ಒಪ್ಪಲ್ಲ. ಮುಂಚೆ ನಿಶ್ಚಯ ಮಾಡ್ಕೊಂಡ್ಬಿಟ್ಟು ಮಾತನಾಡ್ತಕ್ಕಂಥದ್ದು ಆ ವಾದ ಸರಿ ಇಲ್ಲ. ಇನ್ನು ಕೆಲವರು ಏನು ಮಾಡ್ತಾರೆ, ಮುಂಚೆನೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿರ್ತಾರೆ. 4 4 7 ಮುಕ್ಕಾಲು ಅಂತ ತೀರ್ಮಾನ ಮಾಡ್ಕೊಂಡಿರ್ತಾರೆ. ಯಾರು 8 ಅಂತ ಹೇಳಿದ್ರು ಒಪ್ಪಲ್ಲ. ಬಸ್ ನಾನು ಹೇಳಿದ್ದೆ ಕರೆಕ್ಟ್. ಈ ರೀತಿಯೆಲ್ಲ ಇರಬಾರ್ದು. ನಮಗೆ ಸಂದೇಹ ಅನ್ನತಕ್ಕೆ ಬಂದಾಗ ಆ ಗುರುಗಳ ಹತ್ರ ಕೇಳಿ ಅವ್ರು ಏನು ಹೇಳ್ತಾರೆ ಸಂದೇಹ ಹಾಕ್ಬಿಟ್ಟು ಮತ್ತೆ ಸಂದೇಹದಲ್ಲೇ ಕೂತಿರ್ತಾರೆ, ಪ್ರಯೋಜನ ಇಲ್ಲ. ಸಂದೇಹ ಹಾಕಿ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಗ್ರಹಿಸಬೇಕು. ಅದ್ರಲ್ಲಿ ಮತ್ತೇನೋ ಸಂದೇಹವನ್ನು ಕೇಳ್ಬೋದು. ಆದ ಕಾರಣ ನಮ್ಮಿಬ್ಬರ ಮಧ್ಯೆ ನಡೆದಿರ್ತಕ್ಕಂಥ ಸಂವಾದದಲ್ಲಿ
ಆ ಸಂವಾದದಲ್ಲಿ ಇಮಂ ಧರ್ಮ್ಯಂ ಸಂವಾದ ಆವಯೋ ಅಧ್ಯೇಶ್ಯತೆ ಅಂದರೆ ಪಠಿಷ್ಯತಿ ಚ. ಯಾರಾದರೆ ನಮ್ಮಿಬ್ಬರು ನಡೆದಿರ್ತಕ್ಕಂಥ ಈ ಸಂವಾದವನ್ನು ಮತ್ತೆ ಅಧ್ಯಯನ ಮಾಡ್ತಾರೋ, ಧರ್ಮ್ಯಂ ಧರ್ಮ ಅನಪೇತಂ ಅಂದರೆ ಧರ್ಮಕ್ಕೆ ವಿರೋಧವಾಗಿ ಹೇಳಲಿಲ್ಲ, ಏನು ಧಾರ್ಮಿಕವಾಗಿರತಕ್ಕಂಥ ವಿಚಾರವೇ ನಡೆದಿದೆ. ಇದನ್ನು ಸಂವಾದ ರೂಪಂ ಗ್ರಂಥಂ ಆವಯೋ, ಈ ಗ್ರಂಥವನ್ನು ಯಾರಾದರೆ ಅಧ್ಯೇಶ್ಯತೆ ಅಂದರೆ ಪಠಿಷ್ಯತಿ, ಇದನ್ನು ಯಾರು ಅಧ್ಯಯನ ಮಾಡ್ತಾರೋ, ಈ ಅಧ್ಯಯನ ಮಾಡೋದು ಅನ್ನತಕ್ಕಂಥ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ಆ ಕ್ರಮನೇ ಹೋಗ್ಬಿಟ್ಟಿದೆ. ಸಾಮಾನ್ಯವಾಗಿ ಅಧ್ಯಯನ ಮಾಡೋದು ಅಂದರೆ ಒಂದು ಗ್ರಂಥವನ್ನು ಒಂದು ಸಲ ಅಧ್ಯಯನ ಮಾಡಿಬಿಟ್ರೆ ಮುಗೀತು. ಅಲ್ಲಿ ಎಂಥ ಗ್ರಂಥ ಅಧ್ಯಯನ ಮಾಡಬೇಕು ಅನ್ನೋದನ್ನು ನಮ್ಮಲ್ಲಿ ಎಷ್ಟು ಚೆನ್ನಾಗಿ ಶಾಸ್ತ್ರ ಪ್ರತಿಯೊಂದಲ್ಲೂ ಗೈಡೆನ್ಸ್ ಕೊಡುತ್ತೆ. ಯಾವುದನ್ನ ಗ್ರಂಥ ಅಧ್ಯಯನ ಮಾಡಬೇಕಾದ್ರೆ ಇದು ಗ್ರಂಥ ವಿಷಯ ಏನು, ನಾನು ಅಧಿಕಾರಿನೇ, ಮತ್ತು ಅದರಿಂದ ಪ್ರಯೋಜನ ಏನು, ವಿಷಯ ಪ್ರಯೋಜನ ಅಧಿಕಾರಿ ಸಂಬಂಧ, ಅನುಬಂಧ ಚತುಷ್ಟಯ ಅಂತಾರೆ. ಅನುಬಂಧ ಚತುಷ್ಟಯ ನೋಟ್ ಮಾಡ್ಕೊಳ್ಬೇಕಾದ್ರೆ ಅನುಬಂಧ ಚತುಷ್ಟಯ ಈ ನಾಲ್ಕನ್ನು ನೋಡಬೇಕು. ಯಾವುದೋ ನಾವು ಗ್ರಂಥ ಅಧ್ಯಯನ ಮಾಡಬೇಕಾದ್ರೆ ಈ ನಾಲ್ಕು ನೋಡಬೇಕು. ಅಂದರೆ ಗ್ರಂಥದ ವಿಷಯ ಏನು, ಗ್ರಂಥದ ವಿಷಯ ಏನು, ಮತ್ತು ಗ್ರಂಥಕ್ಕೂ ವಿಷಯಕ್ಕೂ ಏನು ಸಂಬಂಧ, ಮತ್ತು ಆ ವಿಷಯ ಅನ್ನತಕ್ಕಂಥ ತಿಳ್ಕೊಳ್ಳೋಕ್ಕೆ ನಾನು ಅಧಿಕಾರಿನೇ. ಗ್ರಂಥ ವಿಷಯ ಮತ್ತು ಅಧಿಕಾರಿ ಮತ್ತು ಸಂಬಂಧ, ನನಗೂ ಆ ವಿಷಯಕ್ಕೂ ಏನು ಸಂಬಂಧ, ಗ್ರಂಥಕ್ಕೂ ಆ ವಿಷಯಕ್ಕೂ ಏನು ಸಂಬಂಧ, ಮತ್ತು ಪ್ರಯೋಜನ, ಅದು ಓದೋದ್ರಿಂದ ಏನು ಪ್ರಯೋಜನ ಅಂತ. ಇಷ್ಟೆಲ್ಲ ಇದ್ರೂ ಅದು ಯಾರು ಹೇಳೋಕ್ಕೆ ಹೋಗಲ್ಲ, ಅದು ಗೊತ್ತೂ ಇಲ್ಲ. ಮತ್ತೇನು ಮಾಡ್ತಾರೆ, ಯಾವುದೋ ಒಂದು ಗ್ರಂಥ ತಗೊಳ್ತಾರೆ, ಅಧ್ಯಯನ ಮಾಡ್ತಾರೆ. ಅದು ನನ್ನ ಜೀವನಕ್ಕೆ ಏನು ಮಾಡುತ್ತೆ, ಎತ್ತು ಮಾಡುತ್ತೆ, ಅದನ್ನು ಅವರು ಯೋಚನೆ ಮಾಡಲಿಕ್ಕೆ ಹೋಗಲ್ಲ. ಇದಕ್ಕೊಂದು ಪುಟ್ಟ ದೃಷ್ಟಾಂತ ಕೊಡ್ತೀನಿ ನೋಡಿ. ನಮ್ಮ ಜೊತೆಗೆ ಯಾರೊಬ್ಬರು ಪೂರ್ವಾಶ್ರಮದಲ್ಲಿ ಕೆಲಸ ಮಾಡ್ತಿದ್ರು. ಅವರು ಈ ಜಿಡ್ಡು ಕೃಷ್ಣಮೂರ್ತಿ, ವಿವೇಕಾನಂದ ಈ ಗ್ರಂಥಗಳೇ ಅಧ್ಯಯನ ಮಾಡೋರು. ಸರಿ, ಏನೋ ಮದುವೆ ಬೇಡ ಅಂತಿದ್ರು. ಒಟ್ಟಿನಲ್ಲಿ ತಾಯಿಗೋಸ್ಕರ ಅಂತ ಏನೋ ಮದುವೆ ಆದರು. ಒಟ್ಟಿನಲ್ಲಿ ಮದುವೆ ಆದ ಮೊದಲನೇ ದಿವಸ ರಾತ್ರಿನೇ ಆ ಹುಡುಗಿ ಹತ್ರ ಮಾತಾಡಬೇಕಾದ್ರೆ, ನೀನು ಯಾವ ಗ್ರಂಥ ಓದಿದ್ದಿ, ಯಾಕೆ ಇವರಿಗೆ ಜಿಡ್ಡು ಕೃಷ್ಣಮೂರ್ತಿ, ವಿವೇಕಾನಂದ ಈ ಸಾಹಿತ್ಯದಲ್ಲಿ ಆಸಕ್ತಿ, ಆಕೆ ಹತ್ರ ಮಾತಾಡ್ಬೇಕಾದ್ರೆ ನೀನು ಯಾವ ಗ್ರಂಥ ಓದಿದ್ದೀಯಾ? ನಾನು BCom ಮಾಡಿದ್ದೀನಿ, ಆ ಕಾಲೇಜ್ ಅಂತೇಳಿ ಬಿಟ್ಟರೆ ಹೆಚ್ಚಿಗೆ ಏನು ಓದಿಲ್ಲ, ಒಂದೇ ಒಂದು ಗ್ರಂಥ ಓದಿದ್ದೀನಿ ಅಂದ್ಲು. ಯಾವುದದು? ಈ ನರಸಿಂಹಯ್ಯ ಅಂತ ಒಬ್ಬರು ಇದ್ದರು ನಮ್ಮ ಕಾಲೇಜ್, ಇವಾಗ ಗೊತ್ತಿಲ್ಲ. ಅವರು ಡಿಟೆಕ್ಟಿವ್ ನಾವೆಲ್ಸ್ ಬರೆಯೋರು, ಬರೀ ಇನ್ನೇನೇನೋ ಬರೆಯೋರು. ಅವ್ರ ನಾವಲ್ ಡಮ್ ಡಮ್ ಡಗಾಕೋ ಆ ಒಂದು ಗ್ರಂಥ ಮಾತ್ರ ಓದಿದ್ದೀನಿ ಅಂದರು. ನಿಜವಾಗಿ ಇವರು ಮದುವೆ ಮಾಡಿಕೊಂಡವ್ರಿಗೆ ಅಯ್ಯಯ್ಯೋ ನನ್ನ ಚಿಂತನೆ ಎಲ್ಲಿದೆ, ಜಿಡ್ಡು ಕೃಷ್ಣಮೂರ್ತಿ, ವಿವೇಕಾನಂದ ಇಂಥವ್ರಿಗೆ ಸಾಹಿತ್ಯ ಓದ್ತಾ ಇದ್ದೀನಿ ನಾನು. ಏಕೆ ನೋಡಿದ್ರೆ ಡಮ್ ಡಮ್ ಡಗಾಕೋರ್ ಅನ್ನತಕ್ಕಂಥ ಗ್ರಂಥ ಓದಿದ್ದೀನಿ ಅಂತಾಳೆ. ನನಗೂ ಈ ಚಿಂತನೆಯಲ್ಲಿ ಎಷ್ಟು ಭೇದ ಇದೆ. ನಾನು ಹೇಗೆ ಜೀವನ ನಿಜವಾಗ್ತು ಮೊದಲನೇ ದಿವಸನೇ ನಾನು ಹೇಗೆ ಜೀವನ ಮಾಡೋದು ಅನ್ನೋದು ತಲೆಗೋಯ್ತು. ಮತ್ತೆ ಯಾರೋ ಇನ್ನೊಂದು ಎರಡನೇ ಮದುವೆ ಮಾಡಿಕೊಂಡೆ, ಕ್ರಿಶ್ಚಿಯನ್ ಹುಡುಗಿನ. ಆ ಹುಡುಗಿಗೆ ಹಿಂದೂ ಸ್ಕ್ರಿಪ್ಚರ್ಸಲ್ಲೂ ಆಸಕ್ತಿ ಇದೆ ಮತ್ತು ಬೈಬಲ್ ಎಲ್ಲ ಓದ್ತಾಳೆ ಅಂತ ಏನೋ ಮಾಡ್ಕೊಂಡು ತಿಟ್ಕೊಂಡು. ಯಾಕೆ ಹೇಳಿದೆ, ಡಮ್ ಡಮ್ ಡಗಾಕೋರ್ ಗ್ರಂಥ ಓದಬೇಕಾದ್ರೆ ಪ್ರಯೋಜನ ಏನು? ಏನು ವಿವೇಕ ಮಾಡೋದು ಈಗಿನ ಕಾಲಕ್ಕೆ? ಶುಕ್ರವಾರ ಇವತ್ತು ಶುಕ್ರವಾರ ತಾನೆ, ಅದೇನೋ ಸಿನಿ ಇದು ಬರುತ್ತೆ. ನಾನು ಯಾರ್ದು ಮನೆಗೆ ನೋಡಿದೆ, ಯಾತಕ್ಕೆ ತರಿಸ್ತೀರ ಇದನ್ನು ಅಂದೆ. ಸ್ವಾಮೀಜಿ ಅದಕ್ಕೋಸ್ಕರ ತೊಗೊಂಡಿದ್ದೀವಿ ನಾವು ಅಂತಾರೆ. ಪೇಪರ್ ದಿವಸ ಓದೋದೇ ಇಲ್ಲ, ಶುಕ್ರವಾರ ಅಂತ ಆ ಸಿನಿ ನ್ಯೂಸ್ ಅದು ಏನಿರುತ್ತೆ ಅದರಲ್ಲಿ ನಮ್ಮ ಜೀವನಕ್ಕೆ ಅನುಕೂಲ ಆಗೋದು ಏನನ್ನ ಇರುತ್ತೆ. ಗ್ರಂಥ ಅಧ್ಯಯನ ಮಾಡಬೇಕಾದ್ರೆ ಈ ನಾಲ್ಕು ನೋಡಿ ಅಧ್ಯಯನ ಮಾಡಬೇಕು ಅಲ್ಲ. ಸೊ ಈ ಭಗವದ್ಗೀತೆ ಅನ್ನತಕ್ಕಂಥದ್ದನ್ನು ಅಧ್ಯಯನ ಮಾಡಬೇಕಾದ್ರೆ ಇದು ನಮಗೆ ನೋಡಿ ವಿಷಯ ನಿನ್ನ ಬಗ್ಗೆನೇ ಹೇಳುತ್ತೆ. ಅದು ಸಾಮಾನ್ಯವಾಗಿ ನಮ್ಮ ಬಗ್ಗೆ ಹೇಳುತ್ತೆ ಅಂದರೆ ನಮ್ಗೆ ಆಸಕ್ತಿ ಬರೋಲ್ಲ. ಹಿಂದಿನ ಕಾಲಕ್ಕೆ
ಅಜ್ಜಿ ತಾತ ಮೊಮ್ಮಕ್ಕಳಿಗೆ ಕೊಡಿಸ್ಕೊಂಡು ಕತೆಗೆ ಹೇಳೋರು. ಈಗಿನ ಕಾಲಕ್ಕೆ ಆ ಸಂಪ್ರದಾಯ ಹೋಗಿದೆ. ನಾನು ಹೇಳ್ತೀನಿ, ಮೊಮ್ಮಕ್ಕಳೇ ಅಜ್ಜಿ ತಾತನ ಕತೆ ಹೇಳ್ತಿರ್ತಾರೆ ಟಿ ವಿ ನೋಡಿಕೊಂಡು. ಯಾಕೆಂದರೆ ಅಜ್ಜಿ ತಾತಗೆ ಆ ಲವ್ ಸ್ಟೋರಿ ಎಲ್ಲ ಅರ್ಥ ಆಗಲ್ಲ. ಅದಕ್ಕೆ ಈ ಮೊಮ್ಮಗ ಎಕ್ಸ್ಪ್ಲೈನ್ ಮಾಡ್ತಿರ್ತಾನೆ. ಲವ್ ಮಾಡಿದ ತಾತ ಅವ್ರ ಮನೆಗೆ ಒಪ್ಪಿಕೊಂಡಿದ್ದ ಅದಕ್ಕಿಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಪೂರ್ವ ಕಾಲದಲ್ಲಿ ಅಜ್ಜಿ ತಾತ ಕೂಡಿಸ್ಕೊಂಡು ಹೇಳೋದು ಕತೆಗಳು. ಆ ಕತೆಗಳಲ್ಲಿ ಆ ಅಜ್ಜಿ ಏನು ಮಾಡಿದ್ಲು, ಒಂದು ಹುಡುಗಿ ಇತ್ತು, ಬೆಳಗ್ಗೆ ಎದ್ದ ತಕ್ಷಣ ಅಳಕ್ಕೆ ಶುರು ಮಾಡ್ತು. ಮತ್ತು ಟಿಫನ್ ಸ್ನಾನನೂ ಮಾಡ್ತಿಲ್ಲ, ಟಿಫನ್ ಕೊಟ್ಟರೆ ಟಿಫನ್ ತಿನ್ನೋ ತನಕ ಸುಮ್ಮನಿರೋದು, ಸ್ಕೂಲ್ಗೆ ಹೋಗೋದು ಹೊಡೋದು ಅಂತ ಈ ರೀತಿ ಹೇಳಕ್ಕೆ ಶುರು ಮಾಡೋದು. ಇದು ನನ್ನದೇ ಕತೆ, ಇದು ಬೇಡ ಬೇರೆದು ಹೇಳು. ನಾವು ಅಷ್ಟೇ, ವೇದ ಅಂತ ನಿನ್ನ ಕುರಿತು ಹೇಳುತ್ತೆ, ನೀನೇ ತಪ್ಪು, ಪ್ರಪಂಚ ಎಲ್ಲ ನಿಜವಾದ ಸರಿ ಇದೆ, ನಿಂದೇ ತಪ್ಪು, ನಿನ್ನ ಅಹಂಕಾರದಿಂದಲೇ ನೀನು ದುಃಖ ಪಡ್ತಿದ್ದೀಯಾ ಅಂದರೆ ನಾವು ಒಪ್ಪಲ್ಲ. ಅವ್ರು ಸರಿ ಇಲ್ಲ, ನೀನು ಬೆಸ್ಟು, ಅವ್ರು ಸರಿ ಇಲ್ಲ ಅಂದರೆ ಈಗೊಬ್ಬ ಈ ಸ್ವಾಮಿ ಹೇಳೋದು ಕರೆಕ್ಟು ಅಂತಾರೆ. ಹೇಳಿ, ಜೆನ್ ಫಿಲಾಸಫಿನಲ್ಲಿ ಒಂದು ಎಂಟಿ ಬೋಟ್ ಅಂತ ಒಂದು ಪುಸ್ತಕನೇ ಇದೆ. ಅದರಲ್ಲಿ 2 ಬೋಟು ತೆಪ್ಪ ಅಂತ ನಮ್ಮ ಇದರಲ್ಲಿ ನೀರಲ್ಲಿರುತ್ತೆ. ಒಬ್ಬ ತೆಪ್ಪ ನಡೆಸೋನು ತೆಪ್ಪವನ್ನು ನಡೆಸೋಕ್ಕೆ ಹೋಗ್ತಾನೆ, ಪಕ್ಕದ್ದು ಬೋಟ್ ಬಂದು ಹೊಡೆಯುತ್ತೆ. ಹೊಡೆದ್ರೆ ತಕ್ಷಣವೇ ತಿರುಗ್ತಾನೆ. ಅಲ್ಲಿ ನೋಡಿ ಯಾರು ಇಲ್ಲವೇ ಖಾಲಿ. ಕೋಪ ಬರುತ್ತೆ, ಬಂದು ತಗುತ್ತು ನನಗೆ ಕೋಪ ಬರುತ್ತೆ, ತಿರುಗ್ತಾನೆ, ಖಾಲಿ ಇದೆ. ಈಗ ಅವನ ಕೋಪ ಏನಾಗುತ್ತೆ? ಹೋಗುತ್ತೋ ಇಲ್ಲ? ಅದೇ ರೀತಿ ನಿಮ್ಮನ್ನು ನೋಡಿ ಯಾರಿಂದ ಕೋಪ ಬಂದರೆ, ನಿಮ್ಮಲ್ಲಿ ಯಾರೋ ಒಬ್ಬ ಇದ್ದಾನೆ, ಅದಕ್ಕೋಸ್ಕರ ಬೇರೆ ಕೋಪ ಬರುತ್ತೆ. ನಿಮ್ಮಲ್ಲಿ ಯಾರೂ ಇಲ್ಲ ಅಂದರೆ, ಅಹಂಕಾರವೇ ಇಲ್ಲ ಅಂದರೆ ಬೇರೆ ಕೋಪ ಮಾಡ್ಕೊಳಕ್ಕೆ ಅವಕಾಶವೇ ಇಲ್ಲ. ಕವಿ ಹೇಳ್ತಾರಲ್ಲ, ಹಾಯ್ ಹಾಯ್ ಕರ್ತೇನೋ ಬೈಟ್ ಆಫ್ ನೆಟ್ಟಾವ್, ಹೌದು ಹೌದು ಅಂತೀರಿ ಎಲ್ಲದಕ್ಕೂ ನಿನ್ನಲ್ಲಿ ನೀರು. ಇಲ್ಲಾಗಲಿ ಅಂತಂದರೆ ಕರ್ನಾಟಕ ಬಾರ್ಡರ್ ವಿಲೇಜ್, ಅಲ್ಲೊಬ್ಬ ಸ್ವಾಮಿಗಳಿದ್ರಂತೆ. ಈಗಲೂ ಈಶ್ವರ ದೇವಸ್ಥಾನ ಇದೆ ಕಟ್ಟೆಬುಡದಲ್ಲಿ. ಆ ಸ್ವಾಮಿಗಳು ಯಾರು ಕೇಳಿದ್ರು, ಯಾರು ಏನು ಕೇಳಿದ್ರು, ಏನು ಹೇಳಿದ್ರು ಆಗಲಿ ಆಗಲಿ, ಏನು ನಿಂತಾರೆ ಯಾವಾಗ ಆಗಲಿ ಆಗಲಿ ಹೇಳ್ತೀಯ, ನೀನೊಬ್ಬ ಮೂರ್ಖ ಅಂದರೆ ಆಗಲಿ ಆಗಲಿ ಅನ್ನೋದಿರುತ್ತೆ. ಅದಕ್ಕೆ ಆ ಊರಿಗೆ ಅಗಲಿ ಅಗಲಿ ಅನ್ನೋದು ಬಂದಿದೆ. ನಾವು ಅಷ್ಟೇ, ಯಾರಿಗನ್ನ ವಿರೋಧ ಮಾಡಿದ್ವಿ, ನಮ್ಮನ್ನು ನೋಡಿ ಬೇರೆಯವರಿಗೆ ನಿಜವಾದ ದುಃಖ ಆಯಿತು, ನಮ್ಮನ್ನು ನೋಡಿ ನೋವಾಯಿತು, ನಮ್ಮನ್ನು ನೋಡಿ ಅವ್ರ ಮನಸ್ಸಿಗೆ ಹಿಂಸೆ ಆಯಿತು ಅಂದರೆ ನಮ್ಮಲ್ಲಿ ಯಾರೋ ಒಬ್ಬ ಅಹಂಕಾರ ಇದ್ದಾನೆ. ಸೊ ಆ ಅಹಂಕಾರ ಅನ್ನತಕ್ಕಂಥದ್ದನ್ನ ತೆಗೆದುಹಾಕೊಳ್ತಕ್ಕಂಥದ್ದಕ್ಕೆ ಭಗವದ್ಗೀತೆ ವಿಷಯ ನಿನ್ನ ಬಗ್ಗೆನೇ ಹೇಳುತ್ತೆ ವಿಷಯ. ಮತ್ತು ಸಂಬಂಧ, ಗ್ರಂಥಕ್ಕೂ ವಿಷಯಕ್ಕೂ ಏನಪ್ಪ ಸಂಬಂಧ? ಪ್ರತಿಪಾದಕ ಸಂಬಂಧ. ನಮ್ಮ ಬಗ್ಗೆನೇ ಹೇಳುತ್ತೆ, ಸಂಬಂಧ ಅನ್ನತಕ್ಕಂಥದ್ದು ಇದೆ. ಮತ್ತು ಪ್ರಯೋಜನ ಏನು? ಆತ್ಮಶೋಕಂ ತರತಿ, ಏನು ದುಃಖವನ್ನು ಕಳ್ಕೋಬೇಕು, ಆನಂದ ಪ್ರಾಪ್ತಿ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀವೋ ಆ ದುಃಖವನ್ನೆಲ್ಲ ಇಲ್ಲ ಅನ್ನಿಸ್ಬಿಡುತ್ತೆ. ಸುಖಕಯಲ್ಲಿ ಭವಸಾಗರ, ಭಕ್ತನಿಗೆ ಹೇಳ್ತಾರೆ, ಭವಸಾಗರವನ್ನು ದಾಟಬೇಕು ಅಂತ ಪ್ರಯತ್ನ ಮಾಡ್ತಿದ್ದೆ, ಸುಖಕಯಲ್ಲಿ ಭವಸಾಗರ ಅನ್ನತಕ್ಕಂಥದ್ದೇ ಪಣಿಗೋಯ್ತು. ಯಾಕೆ? ಗುರು ದರ್ಶನವ ಕೃಷ್ಣ ದರ್ಶನ ಆಯಿತು, ಭವಸಾಗರ ಒಣಗೋಯ್ತು ಅಂತ ಹೇಳಿದೆ ನೋಡಿ. ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಆಕೆ ಕೃಷ್ಣ ದರ್ಶನ ಆಗಿತ್ತು, ಆದರೆ ಕೃಷ್ಣ ದರ್ಶನವಾಯಿತು, ಭವಸಾಗರ ಒಣಗೋಯ್ತು ಅಂತ ಹೇಳಿಲ್ಲ. ಗುರು ದರ್ಶನ ಆಯಿತು, ಭವಸಾಗರ ದಾಟಬೇಕು ಅಂದ್ಕೊಂಡಿದ್ದೆ, ಭವಸಾಗರ ಇಲ್ಲ ಇದು. ಅದು ಪ್ರಯೋಜನ. ಅದ ದುಃಖಿ ಅಂದ್ಕೊಂಡಿದ್ವಿ, ನಿಮ್ಗೆ ದುಃಖವೇ ಇಲ್ಲ, ಕರೆಕ್ಟ್ ಹೊರಬೇಡಿ, ದುಃಖವೇ ಇಲ್ಲ ಅನ್ನಿಸ್ಬಿಡ್ತೀವಿ ಅಂತ. ಅಂದರೆ ವಿಷಯ, ಪ್ರಯೋಜನ, ಸಂಬಂಧ ನೋಡಿದ್ವಿ. ನಾನು ಅಧಿಕಾರಿನ, ಇದು ನೋಡ್ಕೋಬೇಕು. ಗ್ರಂಥ ಅಧ್ಯಯನ ಮಾಡಬೇಕಾದ್ರೆ ನಾನು ಅಧಿಕಾರಿನ, ಏನು ಹೇಳಿ ಅಧಿಕಾರ ಏನು?
ಅಲ್ಲ, ಆನಂದ ಪ್ರಾರಂಭದಲ್ಲಿ ಆನಂದಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ದೀನಿ. ಎಷ್ಟೆಷ್ಟೋ ಪ್ರಯತ್ನ ಮಾಡಿದ ಲೌಕಿಕದಲ್ಲಿ ಏನಾದರೂ ಆನಂದ ಅನ್ನೋದಕ್ಕೆ ಪ್ರಾಪ್ತಿ ಆಗಿಲ್ಲ. ಈ ಗುರುಗಳು ಹೇಳ್ತಾರೆ ಆತ್ಮವನ್ನು ತಿಳ್ಕೊಂಡ್ರೆ ಆನಂದವಾಗಿರ್ತೀಯ ಅಂತ. ಭಗವದ್ಗೀತೆ ತಿಳಿಸ್ಕೊಡುತ್ತೆ ಅಂತಾರೆ. ಆದ ಕಾರಣ ಅದನ್ನೇ ಅಧ್ಯಯನ ಮಾಡಬೇಕು. ಆನಂದ ಪ್ರಾಪ್ತಿಗೆ ಬೇರೆ ಏನು ಮಾಡಬೇಕಾದಿಲ್ಲ. ಅಷ್ಟಾವಕ್ರ ಭಾಷೆ ಹೇಳ್ತಾರೆ, ಯದಿ ದೇಹಂ ಕೃತಕೃತ್ಯ ಚಿತಿ ವಿಶ್ರಾಮಿ ತಿಷ್ಟಸಿ ಅಧುನೈವ ಸುಖಿ ಶಾಂತ ಬಂಧ ಮುಕ್ತೋ ಭವಿಷ್ಯಸಿ. ಆನಂದಕ್ಕೆ ನೀವೇನು ಮಾಡಬೇಕಾದಿಲ್ಲ. ಯದಿ ದೇಹಂ ಕೃತಕೃತ್ಯ, ದೇಹವನ್ನು ಬೇರೆ ಮಾಡಿ ಅಂದರೆ ಆಪರೇಷನ್ ಮಾಡಿ ದೇಹ ಒಂದು ಕಡೆ ಆತ್ಮ ಒಂದು ಕಡೆ. ನಿಜವಲ್ಲ ಆ ಥರ ಏನೋ ಸಾಧ್ಯವಾಗಿದ್ದರೆ ಈ ಸೈಂಟಿಸ್ಟ್ ಇಷ್ಟು ದಿವಸ ಸುಮ್ಮನಿರ್ತಿರ್ಲಿಲ್ಲ. ಏನೋ ಮಾಡಿ ಆತ್ಮ ತೆಗೆದು ಒಂದು ಕಡೆ ಹಾಕಿದ್ದೆ. ಅಮೇರಿಕನ್ ಯಾರು ಫೋನ್ ಮಾಡಿದ್ರು ಅಂತ ಹೇಳಿದ್ರು, ಸ್ವಾಮೀಜಿ తెలుగుನಲ್ಲಿ వీళ్ళకు ఆ స్వరూపం దొరకలే, స్వరూపం దొరికింటే దాన్ని ఏం చేసేవాడు ఈ అమెరికా వాళ్ళు. ಎದಿ ದೇಹಂ ಪೃಥಕ್ಕೃತ್ಯ, ಶರೀರವನ್ನು ಬೇರೆ ಮಾಡಿ ಅಂದರೆ ಆಪರೇಷನ್ ಮಾಡಿ ತೆಗಿಯಕ್ಕಾಗಲ್ಲ. ಮತ್ತೇನು ದುರ್ದೃಶ ವಿವೇಕ, ಅವಸ್ಥಾತ್ರ ವಿವೇಕ, ಪಂಚಕೋಶ ವಿವೇಕ, ಸಾಮಾನ್ಯ ವಿಶೇಷ ಪ್ರಕ್ರಿಯೆ, ಈ ಬೋಧನಾ ಕ್ರಮದಲ್ಲಿ ಗುರುಗಳು ಯಾವ ರೀತಿ ಹೇಳ್ತಿರ್ತಾರೋ ಆ ರೀತಿ ನಾವು ನೋಡ್ಕೋಬೇಕು. ಸಾಮಾನ್ಯವಾಗಿ ಏನು ಮಾಡ್ತೀವಿ, ಕಂಠಪಾಠ ಮಾಡ್ತೀವಿ. ನಾನು ಶರೀರವಲ್ಲ, ಇಂದ್ರಿಯವಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ ಅಂತ ಕಂಠಪಾಠ ಮಾಡ್ತೀವಿ. ಜ್ಞಾಪಕ ಇಟ್ಕೊಂಡಿರ್ತೀವಿ ನಾನು ಶರೀರವಲ್ಲ ಅಂತ. ಯಾರೋ ಒಂದು ಪ್ರಶ್ನೆ ಆಗ್ತದೆ, ಹೆಣ್ಮಕ್ಳು ಪ್ರಶ್ನೆ ಆಗ್ತದೆ ಒಂದು ಕಡೆ. ಸ್ವಾಮೀಜಿ ಇಷ್ಟೆಲ್ಲ ಕೇಳ್ಕೊಂಡು ಹೋಗ್ತೀವಿ. ಆ ಮನೆಗೆ ಹೋದಾಗ ಆ ವಾರಕ್ಕಿರ್ತೀವಿ, ಬಂದ್ಬಿಟ್ಲು ವಿವೇಕಾನಂದಗಳು ಅಂದರೆ ಎಲ್ಲಿದೆ ಕೋಪ ಬರುತ್ತೆ ಅಂತ. ಯಾಕಪ್ಪ, ಇಲ್ಲಿ ಏನು ಕೇಳಿದ್ವೋ ಶರೀರ ನೀನಲ್ಲ ಅನ್ನೋದು ಅದನ್ನು ಇಲ್ಲೇ ಬಿಟ್ಬಿಟ್ವಿ, ಮರೆತುಬಿಟ್ವಿ. ಮನೆಗೆ ಹೋದ ತಕ್ಷಣ ಆ ಮಾತಂದ್ರೆ ನಮ್ಗೆ ಕೋಪ ಬರುತ್ತೆ. ಇಲ್ಲಿ ಏನು ಹೇಳಿದ್ರು, ಇಲ್ಲಿ ಏನು ಆನಂದ ಅನ್ನತಕ್ಕಂಥ ಕಂಡುವೋ ಅದ್ರ ಜೊತೆಗೆ ತೊಗೊಂಡೋಗ್ಬೇಕು. ಅರ್ಥ ಮಾಡ್ಕೊಳ್ಳಿ, ಏನು ಕೇಳಿದ್ವೋ, ಏನಾದರೂ ಶ್ರವಣದಿಂದ ಸ್ವಲ್ಪ ಆನಂದ ಅನ್ನೋದು ಕಾಣ್ತೋ ಆ ಆನಂದವನ್ನು ನಿಮ್ಮ ಜೊತೆಗೆ ತೊಗೊಂಡೋಗ್ಬೇಕು. ಆ ಮಾತುಗಳು ನಿಮ್ಗೆ ಜ್ಞಾಪಕ ಇರಬೇಕು. ಅಲ್ಲಿ ಮನೆಗೆ ಹೋದಾಗ ಅವ ಬಂದ್ಬಿಟ್ಲು ಏನು ವಿವೇಕಾನಂದ ಅಂದರೆ ಸ್ವಲ್ಪ ತನ ಏನು ನೋಡೋದು, ಈ ಶರೀರ ನೋಡೋದು. ಈ ಶರೀರ ನಾನು ಇಷ್ಟೊತ್ತು ಕೇಳ್ಕೊಂಡು ಬಂದೆಲ್ಲ, ನೀನಲ್ಲ ಅದು. ಅಷ್ಟೇ ಅಲ್ಲ, ಇನ್ನೂ ಒಂದು ಮಾತು ಹೇಳೋದು ಗುರುಗಳೇನಂತ, ಎಲ್ಲರಲ್ಲಿರತಕ್ಕಂಥದ್ದು ಒಂದೇ, ನೀನೇ ಎಲ್ಲರಲ್ಲಿರತಕ್ಕಂಥದ್ದು ನೀನೇ. ಈಗ ಎಲ್ಲರೂ ಒಂದು ಮಾಡ್ತೀವಿ ಅಂತ ರಾಜಕೀಯ ವ್ಯಕ್ತಿಗಳು ಯಾವತ್ತೂ ಸಾಧ್ಯವಿಲ್ಲ. ಒಂದಾಗಿ ನೋಡ್ಬೇಕಂದ್ರೆ ಈ ತತ್ವಚಿಂತನೆ ಒಂದಿಂದಲೇ ಸಾಧ್ಯ ಹೊರತು ಮತ್ತಿನ್ಯಾವ ರೀತಿಯೂ ಸಾಧ್ಯವಿಲ್ಲ. ಎಲ್ಲರಲ್ಲೂ ಅದೇ ಸ್ವರೂಪ ಅಂದರು. ಅಂದಮೇಲೆ ಈ ಶರೀರದಲ್ಲಿ ಇದ್ಕೊಂಡು ಅವಳು ಬೈಯೋದನ್ನು ಕೇಳ್ತಿದ್ದೀನಿ, ಆ ಶರೀರದಲ್ಲಿ ಇದ್ಕೊಂಡು ಬೈತಿದ್ದೀನಿ. ಬೈಯೋರು ಬಯಸ್ಕೊಳ್ಳೋರು ಬೇರೆ ಬೇರೆ ಇದ್ದಾರ. ಮತ್ತು ಇನ್ಯಾಕೆ ಕೋಪ ಬರಬೇಕು? ಯಾಕೆ ಕೋಪ ಬರುತ್ತೆ ಇಲ್ಲಿ ಕೇಳಿ ಇಲ್ಲಿ ಬಿಟ್ಬಿಡ್ತೀವಿ, ಅಲ್ಲಿ ಅವನು ನಾನು ಅಂತೀವಿ ಅಲ್ಲ. ಆದ ಕಾರಣ ಅಧ್ಯಯನ ಮಾಡತಕ್ಕಂಥದ್ದು ಅಂದರೆ ಯಾವ ರೀತಿ ಅಧ್ಯಯನ ಮಾಡಬೇಕಪ್ಪ ಅಂದರೆ, ನಿತ್ಯ ಪಾಠ ಕನೂಟಿ ಪಾಠ, ಒಂದು ಅದ್ಭುತವಾದಂಥ ಮಾತು. ನಿತ್ಯ ಪಾಠ, ನಿತ್ಯನು ನೈರಂತರ್ಯಂ, ಪ್ರತಿ ದಿವಸ ಅಧ್ಯಯನ ಮಾಡಬೇಕು. ಒಂದು ಗ್ರಂಥ ನಾವು ಅಧ್ಯಯನ ಮಾಡಿಬಿಟ್ರೆ ಮತ್ತೆ ಅಧ್ಯಯನ ಮಾಡಲಿಕ್ಕೆ ಇಷ್ಟಪಡಲ್ಲ. ಒಂದು ಸಲ ಒಂದು ಸಿನಿಮಾ ನೋಡಿಬಿಟ್ರೆ ಮತ್ತೆ ಅದೇ ಸಿನಿಮಾನ ಮತ್ತೆ ನೋಡ್ತೀವೋ? ಇಲ್ಲ, ಹೌದಾ? ಆದರೆ ಈ ಧಾರ್ಮಿಕ ಗ್ರಂಥ ಅನ್ನತಕ್ಕಂಥದ್ದನ್ನು ನಾವು ಪಾಠಕ ಅರ್ಥ ಓದೋದು ಅಂದರೆ, ಗ್ರಂಥ ಓದೋದಂದರೆ ಕರೋಡಂಬಾರ್ ಪಡ್ನ ಎಷ್ಟು ಸಲ ಓದಿದ್ರೆ ಗೊತ್ತಿಲ್ಲ, ಲೆಕ್ಕ ಇಲ್ಲ. ಆದರೆ ನಾನು ಮತ್ತೆ ಓದಬೇಕು ಅನಿಸುತ್ತೆ. ಯಾರಿಗಾದರೆ ಶ್ರವಣ ಕೇಳ್ತಂದರೆ ಹೇಳೋದು ಸರಿಯಾಗಿ ಹೇಳಿರ್ಬೇಕು. ಸುಮ್ಮನೆ ಯಾವ್ಯಾವುದು ಏನೋ ಹೇಳ್ಕೊಂಡು ಅದಲ್ಲ. ಇದು ನಿನ್ನ ಸ್ವರೂಪ ಅಂತ ಆ ನಿದ್ದೆ ಅನುಭವವನ್ನು ತಗೊಂಡು ಪ್ರತಿಪಾದನೆ ಮಾಡಿ ಹೇಳಿದರೆ, ಅದೇ ಥರ ನಾವು ಒಳಗಡೆ ಹೋಗಿ ನೋಡ್ಕೊಂಡಿದ್ರೆ ನಾವು ಎಷ್ಟು ಸಲ ಕೇಳಿದ್ರೆ ಅಷ್ಟು ಆನಂದ ಬರುತ್ತೆ, ಬೇಸರ ಅನಿಸೋದೇ ಇಲ್ಲ. ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತೀನಿ. 16ನೇ ವಯಸ್ಸು ಶುರುವಾಯಿತು
ನಾನು ಅಧ್ಯಯನ ಮಾಡೋಕ್ಕೆ. ಇಲ್ಲಿ ಬರೋಕ್ಕೆ ಮುಂಚೆ ತನಕಲೂ ಏನನ್ನು ಒಂದು ಅಧ್ಯಯನ ಮಾಡ್ತಾನೆ ಇರ್ತೀನಿ ಹೊರತು ಬಿಡು ಈ ಭಗವದ್ಗೀತೆ ಏನು ನಾವು ನೋಡಿರೋದು ತಾನೆ ಅನ್ಸೋದೇ ಇಲ್ಲ. ಆದ ಕಾರಣ ಮತ್ತೆ ಮತ್ತೆ ಓದ್ತಿರ್ಬೇಕು. ಅಷ್ಟೇ ಅಲ್ಲ, ರೋಜ್ ಪಡ್ನ ಪ್ರತಿ ದಿವಸ ಓದಬೇಕು. ಜೀವನ್ ಭರ್ ಪಡ್ನ ಸಾಯೋ ತನಕ ಅಧ್ಯಯನ ಮಾಡಬೇಕು. ಅದಕ್ಕೋಸ್ಕರವೇ ವೇದಗಳನ್ನು ಪ್ರತಿ ದಿವಸ ಆವೃತ್ತಿ ಮಾಡಬೇಕು. ಮತ್ತೆ ಸನ್ಯಾಸ ತಗೋಬೇಕು ಅಂದಾಗ ಮಗನಿಗೆ ಹ್ಯಾಂಡ್ ಓವರ್ ಮಾಡಿ ಹೋಗ್ಬೇಕು. ಅದಕ್ಕೆ ಗಂಡ್ಮಕ್ಳು ಇರಬೇಕು ಅಂದಿದ್ದು. ಮತ್ತು ಇಲ್ಲ ಶರೀರ ಬಿಟ್ಟು ಬಿಡ್ತೀನಿ ಅಂದಾಗ ಮಗನಿಗೆ ನೀನು ಅಧ್ಯಯನ ಮಾಡ್ತೀರ ಅಂತ ಹ್ಯಾಂಡ್ ಓವರ್ ಮಾಡಬೇಕು. ಅಂದರೆ ನಾವು ಜೀವನ ಪರ್ಯಂತ ಅಧ್ಯಯನ ಮಾಡಬೇಕು. ನನಗೆ ಅರ್ಥ ಆಗ್ಬಿಡ್ತು, ಇನ್ಯಾಕೆ ಸಾಧ್ಯವೇ ಇಲ್ಲ. ಯಾಕೆ ನಾನು ಹೇಳಿದ್ದೇನೆ, ನಿಮ್ಮ ಮುಖನ ಕಣ್ಣಿಗೆ ನೋಡ್ಕೊಂಡ್ರಿ, ಚೆನ್ನಾಗಿ ಗೊತ್ತಾಯ್ತು ನನಗೆ, ಮತ್ತೆ ಯಾಕೆ ನೋಡ್ಕೋಬೇಕು ಅಂತೀವ. ಮನೆಯಲ್ಲಿ ಎಲ್ಲ ರೆಡಿ ಮಾಡ್ತೀನಿ, ಮೇಕಪ್ ಮಾಡ್ಕೊಂಡು ಬರ್ತಾರೆ, ಕಾರಲ್ಲಿ ಕೂತ್ಕೊಂಡು ಡ್ರೈವ್ ಮಾಡಲಿಕ್ಕೆ ಮುಂಚೆ ಒಂಥರ ಕಣ್ಣಿಗೆ ನೋಡಿಕೊಂಡು ಡ್ರೈವ್ ಮಾಡ್ತಾರೆ. ಇಷ್ಟೊತ್ತು ನೋಡ್ಕೊಂಡಿದ್ಯಾ, ಮತ್ತೆ ಯಾಕೆ ನೀನು ರಾಮಾಯಣ ಅಂದರೆ ಎಷ್ಟು ಜನ ನೋಡ್ಕೊಂಡು ಅಷ್ಟು ಆನಂದ. ಹೌದಾ? ಅದೇ ರೀತಿ ಇಲ್ಲೂ ಅಧ್ಯಯನ ಮಾಡಬೇಕಾದ್ರೆ ನಿತ್ಯ ಪಾಠ ಕಾತ್ ಸಾಧಾರಣ ಪಡ್ನ ನಂಗೆ ಹೈ ಮಾಮೂಲಾಗಿ ಒಂದ್ಸಲ ಹೋಗಿ ಬಿಸಾಕ್ಬಿಡ್ತೀವಿ ಪುಸ್ತಕ. ಆ ರೀತಿ ಅಲ್ಲ. नित्य पाठ का अर्थ है धर्म के वचन ऐसे वचन है कि तुम एक बार उन्हें पढ़ लो तो यह मत समझना कि तुमने पढ़ लिया. धार्मिक ग्रंथಗಳನ್ನು ನೀವು ಒಂದ್ಸಲ ಓದ್ಬಿಟ್ರೆ ಅರ್ಥವಾಗೋಯ್ತು ಇಲ್ಲ. ಯಾಕೆ ಉನ್ಮೆ ಫರ್ತ್ ದರ್ ಫರ್ತ್ ಅರ್ಥ है. ಒಂದೊಂದ್ಸಲ ನೀವು ಓದಿದಾಗಲೂ ಇನ್ನೂ ಸೂಕ್ಷ್ಮವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಒಂದು ದೃಷ್ಟಾಂತ ಕೊಡ್ತಾರೆ. ಈರುಳ್ಳಿನ ಇದು ನಿಮ್ಗೆ ಚೆನ್ನಾಗಿ ನಿಮಗೆಲ್ಲ ಅನುಭವದಲ್ಲಿದೆ. ಈರುಳ್ಳಿ ಗೊತ್ತಿದೆಯೋ ಇಲ್ಲ? ಮತ್ತು ಈರುಳ್ಳಿ ನಿಮ್ಮ ಅನುಭವದಲ್ಲಿದೆ ಅಂದರೆ ಈಗ ಇದೆ ಕೇಳಿಸ್ತಿಲ್ವೋ? ಈರುಳ್ಳಿ ಅನುಭವದಲ್ಲಿದೆ. ಅದರಲ್ಲಿ ಸಿಪ್ಪೆ ತೆಗಿತೀರ, ಒಳಗಡೆ ಒಂದೊಂದೇ ತೆಗಿತೀರ. ಒಂದೊಂದು ತೆಗೆದಾಗಲೂ ಆ ಒಳಗಡೆ ಇರತಕ್ಕಂಥದ್ದು ನಮ್ಗೆ ಇನ್ನೂ ಫ್ರೆಶ್ ಆಗಿ ಕಾಣುತ್ತೆ. ಹಾಗೆ ತೆಗೀತಾ ಹೋದರೆ ಕೊನೆಗೆ ಏನಾಗುತ್ತಪ್ಪ ಅಂದರೆ ಏನು ಇಲ್ಲವಾಗುತ್ತೆ. ಅಲ್ಲ, ಇಲ್ಲೂ ಅಷ್ಟೇ. ಒಂದು ಸಲ ಓದಿದ್ವಿ, ಸ್ವಲ್ಪ ಅರ್ಥ ಆಯಿತು, ಇನ್ನೊಂದು ಸಲ ಓದಿದ್ವಿ, ಇನ್ನೂ ಸೂಕ್ಷ್ಮವಾಗಿ ಅರ್ಥ ಆಯಿತು. ಇದೇ ರೀತಿ ಅರ್ಥ ಆಗ್ತಾ ಆಗ್ತಾ ಕೊನೆಗೆ ಇಲ್ಲೂ ಏನಾಗುತ್ತೆ, ಈ ಅಹಂಕಾರ ಅನ್ನತಕ್ಕಂಥ ಸಂಪೂರ್ಣ ಇಲ್ಲವಾಗಿ ನಾವು ಶೂನ್ಯವಾಗಿಬಿಡ್ತೀವಿ. ಶೂನ್ಯವಾಗಿಬಿಡ್ತೀವಿ ಅಂದರೆ ನಾನು ನನ್ನ ಪ್ರಪಂಚ, ನಾನು ನಂದು ಅನ್ನತಕ್ಕ ಇಲ್ಲವಾಗುತ್ತೆ. ಮತ್ತು ಯಾವುದು ಶೂನ್ಯ ಅಂತಾರೋ ಅದು ಆನಂದ. ಈಗ ಈ ಕೊಠಡಿ ಹೌದಾ, ಏನೋ ಪೈಂಟ್ ಮಾಡಿಸ್ಬೇಕು ಅಂತಲೋ ಏನೆಲ್ಲ ತೆಗೆದು ಆಚೆ ಹಾಕೋದು ತಿಟ್ಕೊಳ್ಳಿ ಹೌದಾ. ಅವಾಗ ಮಂದಿರ ಖಾಲಿ ಇದೆ ಅಂತೀವಿ. ಮಂದಿರ ಖಾಲಿ ಇದೆ ಏನಂತ, ಯಾವ ಬೇರೆ ಪದಾರ್ಥನೂ ಇಲ್ಲ, ಯಾವ ಬೇರೆ ಪದಾರ್ಥವೂ ಇಲ್ಲ. ಅದೇ ಖಾಲಿ ಸ್ಥಳ ಇದೆಯೋ ಇಲ್ಲ. ಅದೇ ರೀತಿ ನಾನು ನನ್ನದು ಅನ್ನತಕ್ಕ ಎಲ್ಲವನ್ನು ಒಂದೊಂದು ಸಲ ಅರ್ಥ ಮಾಡ್ಕೊಂಡಾಗಲೂ ಆ ನಾನು ನನ್ನದು ಅನ್ನತಕ್ಕ ತೆಗೆದಾಗ್ತಾ ಇದ್ದರೆ ಕೊನೆಗೆ ಏನು ಉಳಿಯುತ್ತಪ್ಪ ಅಂದರೆ ಆ ನಾನು ಅನ್ನೋದಕ್ಕೆ ಬಿದ್ದೋಗ್ತೀವಿ. ಬಿದ್ದೋದು ಯಾವ್ದು ಉಳಿಯುತ್ತೋ ಅದು ಆನಂದ. ಅದನ್ನೇ ಶೂನ್ಯ ಸಂಪಾದನೆ ಅಂತಾರೆ ಶೈವ ಸಿದ್ಧಾಂತದಲ್ಲಿ. ಶೂನ್ಯ ಸಂಪಾದನೆ ಮಾಡೋಕ್ಕಾಗಲ್ಲ, ಆಗಲೇ ಅದು ಇದ್ದುಬಿಟ್ಟಿದೆ. ಏನೇನು ತುಂಬಿಕೊಂಡಿದ್ಯೋ ಅದನ್ನೆಲ್ಲ ತೆಗೆದುಹಾಕ್ಬೇಕಷ್ಟೆ. ಗೀತಾ ಕೋ ತುಮ್ ಜಿತ್ನಿ ಬಾರ್ ಪಡೋ, ಎಷ್ಟು ಸಲ ಓದ್ತೀವಿ ಓದು, ಓದ್ತಲೇ ಎಲ್ಲಿ ಶರೀರ ಬಿಡೋ ತನಕ ಓದ್ತೀವಿ. ಉತ್ತನೆಗೆ ಅರ್ಥ ಹೋ ಜಾಯಿಗೆ, ಎಷ್ಟು ಸಲ ನೀನು ಅಧ್ಯಯನ ಮಾಡ್ತೀಯೋ ಅಷ್ಟು ಸೂಕ್ಷ್ಮವಾಗಿ ಅರ್ಥ ಆಗ್ತಾ ಹೋಗುತ್ತೆ. ನಾನು ಹೇಳಿದ್ದೆ, ಪರಮಾರ್ಥ ಚಿಂತಾಮಣಿ ಒಂದು ಸಲ ಓದಿದ್ರೆ ಯಾವ ಅವಸ್ಥೆಗಿರೋ ಪ್ರಪಂಚ ಆ ಅವಸ್ಥೆಗೆ ಸೀಮಿತ ಅಂತಾರೆ. ಅಷ್ಟು ಮಾತ್ರ ಅರ್ಥ ಆಯಿತು. ಕನಸಿನಲ್ಲಿ ಕನಸು ಪ್ರಪಂಚ, ಎಚ್ಚದ ಪ್ರಪಂಚ ಅಂತ. ಮತ್ತೆ ಇನ್ನೊಂದು ಸಲ ಓದಿದ್ರೆ ನೆಕ್ಸ್ಟ್ ಲೈನು ಕನಸಿನ ದೃಷ್ಟಾಂತ ಕೊಟ್ಟಿದ್ದಾರೆ. ಸಾಮಾನ್ಯ ಪರಮಾರ್ಥಿತ ಅಧ್ಯಯನ ಮಾಡಿ ಅದನ್ನು ಬಿಟ್ಬಿಡ್ತಾರೆ. ಬಿಟ್ಬಿಟ್ಟು ಎಚ್ಚದ ಪ್ರಪಂಚ, ಎಚ್ಚರ ಸೀಮಿತ, ಕನಸಿನ ಪ್ರಪಂಚ, ಕನಸು ಸೀಮಿತ ಅಂತ ಅಷ್ಟೇ ತಗೊಳ್ತಾರೆ. ಅಲ್ಲ, ಎಚ್ಚರ ಪ್ರಪಂಚ ಅನ್ನತಕ್ಕಂಥದ್ದು
ಆ ಅವಸ್ಥೆಗೆ ಸೀಮಿತ ಅಂದರೆ ಕನಸಿನ ದೃಷ್ಟಾಂತ ಕೊಡ್ತಾರೆ. ಇವಾಗ ನಿಮ್ಗೊಂದು ಕನಸು ಬಿತ್ತು ಅಂತ ಇಟ್ಕೊಳ್ಳಿ. ಆ ಕನಸಿನಲ್ಲಿ ಸ್ವಾಮಿ ಪ್ರವಚನ ನಡೀತಿದೆ, ಸ್ವಾಮಿ ಪ್ರವಚನ ಮಾಡ್ತಿರ್ತಾರೆ. ಹೌದಾ? 18ನೇ ಅಧ್ಯಾಯದ 69ನೇ ಶ್ಲೋಕ ಹೇಳ್ತಿದ್ರು. ಹೌದಾ? ನಾಳೆಗೆ ಮತ್ತೆ ಮುಂದಿನ ಶ್ಲೋಕ ನೋಡೋಣ ಅಂದರು. ಅಲ್ಲಿಗೆ ಹಬ್ಬ ಮುಗೀತು ಅನ್ನಿಸ್ತು. ಭಜನೆ ಅಂದ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಶ್ರೀರಾಮ್ ಶ್ರೀರಾಮ್ ಅಂತ ತಾಳ ಹೊಡೆದ್ರೆ ಎಚ್ಚರ ಆಗ್ಬಿಡ್ತು. ಹೌದಾ? ತಾಳ ಹೊಡೆದ್ರೆ ಎಚ್ಚರ ಆಯಿತು. ಈಗ ಆ ಪ್ರಪಂಚ ಇದೆಯೋ? ಇಲ್ಲ. ಹಬ್ಬ ನಾನು ಎಷ್ಟು ಪುಣ್ಯ ಮಾಡಿದ್ದು. ಕನಸಿನಲ್ಲೂ ಉಪದೇಶ ನಡೀತು. ಅದು ಯಾಕೋ ಗೊತ್ತಿಲ್ಲ. ಎಚ್ಚರದಲ್ಲಿ 43 ದಿವಸ ಅಲ್ಲ, 1 ವರ್ಷ ಹೇಳಿ ಅಷ್ಟು ಆನಂದ ಆಗಲ್ಲ. ಕನಸಿನಲ್ಲಿ ಒಂದ್ಸಲ ಪ್ರವಚನ ನಡೆದ್ಬಿಟ್ರೆ ಹಬ್ಬ ಸಾಕು ನಿಲ್ಸನ್ನುತ್ತೆ. ಮಧ್ಯೆ ಏನು ಡಿಸ್ಟರ್ಬ್ ಮಾಡಿಲ್ಲ, ಇದು ನಿಲ್ಲಿಸು ಅನ್ನುತ್ತೆ. ಆಯ್ತು ನಿಲ್ಲಿಸ್ತೀನಿ, ಸ್ವಲ್ಪ ಸುಮ್ಮನೆ ಇರು. ಕನಸಲ್ಲಿ ಒಂದ್ಸಲ ಉಪದೇಶ ಮಾಡಿದ್ರೆ ಹಬ್ಬ ಏನು ಪುಣ್ಯ ಮಾಡಿದ್ನೋ. ಕನಸಲ್ಲೂ ಹೇಳಿದ್ರು ಸ್ವಾಮಿಗಳು ಬಂದು, ಭಾಳ ಸಂತೋಷ ಆಗುತ್ತೆ. ಎಚ್ಚರದಲ್ಲಿ 43 ದಿವಸ ಹೇಳಿದ್ರು ಏನಾಗಲ್ಲ. ಅದು ಯಾಕೋ ಗೊತ್ತಿಲ್ಲ. ಹಾಗೆ ಇವಾಗ ಭಾಳ ಸಂತೋಷ ಆಯಿತು. ಬಾತ್ರೂಮ್ಗೆ ಹೋಗಿ ಮೂತ್ರ ವಿಸರ್ಜನೆ ಮಾಡಿ ಕೈಕಾಲು ತೊಳ್ಕೊಂಡು ಮತ್ತೆ ಬಂದು ಮಲಗಿದ್ರು. ಮಲಗಿದ್ರೆ ಮತ್ತೆ ಕನಸು ಬಿತ್ತು. ಮತ್ತೆ ಅದೇ ಶುರುವಾಯ್ತು. ಏನಂತ 70ನೇ ಶ್ಲೋಕ ಅಂತ ತಗೊಳ್ಳಿ ಹೇಳ್ತೀನಿ ಅಂತ ಶುರುವಾಯಿತು. ಹೌದಾ? ಇವಾಗ ಕನಸು ನೋಡಬೇಡಿ, 70ನೇ ಶ್ಲೋಕ ಅಂತ ತಗೊಳ್ಳಿ ಅಂತಂದರು. ಹೌದಾ? ಈಗ ನಿನ್ನೆ 69 ಆಗಿತ್ತು, ಇವತ್ತು 70ನೇ ಶ್ಲೋಕ ಆಯಿತು ಅಂತ ಹೇಳ್ತಾರೆ. ಅಂದರೆ ಅಷ್ಟು ಮುಂಚೆ ಕನಸಿನ ಪ್ರಪಂಚನೇ ಈ ಕನಸಿಗೂ ಬಂದಿದೆಯೋ ಅಥವಾ ಅದೇ ಬೇರೆ ಇದೇ ಬೇರೆನೋ? ಹೌದಲ್ವ? ಅದೇ ರೀತಿ ಎಚ್ಚರ ಪ್ರಪಂಚ. ಇವತ್ತಿನ ಎಚ್ಚರ ಇವತ್ತು ಹೋಯ್ತು ಅಂದರೆ ಮತ್ತೆ ಇದೇ ಪ್ರಪಂಚ ಬರೋಲ್ಲ. ಇದು ಅರ್ಥ ಆಗೋದು ಕಷ್ಟ ನಮಗೆ. ನೆನ್ನಿನ ಪ್ರಪಂಚ ಹೋಯ್ತು, ಅವತ್ತು ಹೋಯ್ತು. ಇವತ್ತು ಎಚ್ಚರ ಆಗಿದೆ, 70ನೇ ಶ್ಲೋಕ ಶುರುವಾಯಿತು ಅಂದರೆ ಆ ಕನಸು ಯಾವ ರೀತಿ ಶುರುವಾಯಿತು ಅಷ್ಟೇ ಇದನ್ನು. ಹೌದಾ? ನಾಳೆ ಎಚ್ಚರ ಬರುತ್ತೆ ಅಂದರೆ ಈ ಪ್ರಪಂಚ ಅಲ್ಲ, ಅವಸ್ಥೆ ಪ್ರಾರಂಭ ಆದಾಗ ಪ್ರಪಂಚ ಕಾಣಿಸುತ್ತೆ. ಅಂದಾಗ ಏನಾಯ್ತು ಹೇಳಿ? ಇವತ್ತಿನ ಪ್ರಪಂಚ ನೆನ್ನೆ ಇರಲಿಲ್ಲ, ನಾಳೆಗಿರೋಲ್ಲ, ಈಗ ಮಾತ್ರ ಇದೆ. ಅಲ್ಲ ಸ್ವಾಮೀಜಿ, ಅರ್ಥ ಆಯ್ತೋ ಇಲ್ಲ? ಅರ್ಥ ಆಯ್ತಾನೆ? ಹಾಗಿದ್ರೆ ಆಯ್ತು ಸ್ವಾಮೀಜಿ, ಅರ್ಥ ಆಯಿತು. ನೆನ್ನಿನ ಪ್ರಪಂಚ ಇಲ್ಲಿ ನಾಳೆಗೂ ಇದು ಬರೋಲ್ಲ, ಈಗ ಮಾತ್ರ ಇದೆ ಅಂತೀರ. ಆದರೆ ಈಗ ಮಾತ್ರ ಈ ಕಷ್ಟ ಸುಖ ಮಾನ ಅವಮಾನ ಈ ಅವಸ್ಥೆ ಇರೋ ತನಕ ಇರುತ್ತೋ ಇಲ್ಲ ಅಂದರೆ ಅವಸ್ಥೆ ಯಾರಿಗೆ ಬಂತು? ಅಲ್ಲ, ಎಚ್ಚರ ಆಯಿತು ಅಂತೀರ. ಎಚ್ಚೆತ್ಕೊಂಡಾರೆ ಯಾರು? ನಿಮ್ಗೇನು ಅನಿಸುತ್ತೆ ಹೇಳಿ? ಯಾರು ಎಚ್ಚೆತ್ಕೊಂಡಿದ್ದು? ಸಾಮಾನ್ಯವಾಗಿ ಈ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು ನಿದ್ದೆ ಮಾಡ್ತಿತ್ತು, ಇದು ಎಚ್ಚೆತ್ಕೊಳ್ತು ಅಂದರೆ ಇದು ಸಾಮಾನ್ಯವಾದ ಜ್ಞಾನ. ಅಲ್ಲ? ಆದರೆ ಇದು ಸರಿಯೋ? ನೀವು ನಿದ್ದೆ ಮಾಡ್ತಿರ್ಬೇಕಾದ್ರೆ ಈ ಶರೀರದಲ್ಲಿ ನಿದ್ದೆ ಮಾಡ್ತಿದ್ದೀನಿ ಅಂತ ಈ ಶರೀರ ಅನ್ನೋದು ಇತ್ತು ಅಲ್ಲೇ. ಅಂದರೆ ಶರೀರ ಅಲ್ಲಿರಲಿಲ್ಲ ಅಂದಮೇಲೆ ಇದು ನಿದ್ದೆ ಮಾಡಿಲ್ಲ, ಮತ್ತು ಇದು ಎಚ್ಚೆತ್ಕೊಳ್ಳಿಲ್ಲ. ಈ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ನಿದ್ದೆನೂ ಮಾಡಿಲ್ಲ, ಇದು ಎಚ್ಚೆತ್ಕೊಳ್ಳಿಲ್ಲ. ಇದೆಲ್ಲವನ್ನು ತೆಗೆದಾಕಿದ ಮೇಲೆ ಯಾವುದಿತ್ತೋ ಅದು ನಿದ್ದೆ ಮಾಡಿದೆಯೋ? ಅದು ನಿದ್ದೆ ಮಾಡಿದರೆ ಏನು ಕಾಣಲಿಲ್ಲ ಅನ್ನೋದು ಅನುಭವ ಆಗ್ತಿರ್ಲಿಲ್ಲ. ಹೌದಾ? ಏನು ಕಾಣಲಿಲ್ಲ ಅಂತ ಹೇಳ್ಬೇಕಾದ್ರೆ ಅದು ಎಚ್ಚರವಾಗಿ ಇದೆ. ಅದು ನಿದ್ದೆ ಮಾಡಿಲ್ಲ, ಇದು ನಿದ್ದೆ ಅವಸ್ಥೆಯಲ್ಲಿ ಕಾಣುತ್ತೆ, ಇದು ನಿದ್ದೆ ಮಾಡಿಲ್ಲ. ಮತ್ತು ನಿಜ ನಿದ್ದೆ ಮಾಡಿದ್ರೆ ಎಚ್ಚೆತ್ಕೊಂಡಾರೆ ಯಾರು? ಮೂರ್ಖ. ನಿದ್ದೆ ಮಾಡೋನು ಇಲ್ಲ, ಎಚ್ಚೆತ್ಕೊಳ್ಳೋನು ಇಲ್ಲ. ಏನ್ರಿ ಸ್ವಾಮಿ ಈಚೆ ಹುಚ್ಚುಚ್ಚ ಮಾತಾಡ್ತಿರೋ? ಇಲ್ಲ, ಇದೇ ಕರೆಕ್ಟು. ಇನ್ನು ಮಿಕ್ಕದೆಲ್ಲ ಹುಚ್ಚರು. ಎಲ್ಲರೂ ಹುಚ್ಚಾಗಿರೋ ಕಾರಣ ಸತ್ಯ ಹೇಳಿದ್ರೆ ಹುಚ್ಚಾಗ್ತಾರೆ.
ಆ ನಿದ್ದೆ ಯಾವ ಸ್ವರೂಪ ಕೇಳಿದ್ರೋ ಅದು ಈ ರೀತಿ ಕಾಣಿಸ್ಕೊಳ್ತಾ ಇದೆ. ಕಾಣಿಸ್ಕೊಳ್ತಾ ಇದೆ ಅಂದರೆ ಅದರಲ್ಲೇನೋ ಪರಿಣಾಮ ಆಗಿ ಕಾಣಿಸ್ಕೊಳ್ತಾ ಇದೆ ಅಂದರೆ ತಾನು ಇದ್ದಂತೆ ಇದೆ, ಕಾಣಿಸ್ಕೊಳ್ತಿದೆ ಅಂದಾಗ ಇದು ಕೇವಲ ತೋರಿಕೆ ಮಾತ್ರ, ಇಲ್ಲವೇ ಇಲ್ಲ. ಹಾಗಿದ್ದಲ್ಲಿ ನೀವು ಊಟ ಮಾಡೋದು 1 ಗಂಟೆಗೆ ಅಂದರೆ ಕನಸಲ್ಲಿ ಊಟ ಮಾಡ್ತೀವಿ. ಅಲ್ಲಿ ಇರೋ ಶರೀರ ಕೊಟ್ಟರೆ ಮಾಡ್ತೀವೋ ಅಥವಾ ಇಲ್ಲಿ ಶರೀರ ಇದೆ ಅಂದ್ಕೊಂಡು ಊಟ ಮಾಡ್ತೀವೋ? ಈ ಅವಸ್ಥೆನೂ ಅಷ್ಟೇ. ಹೌದಾ? ಅಂದಾಗ ಈ ರೀತಿ ನಾವು ಒಂದೊಂದು ಸಲ ಅಧ್ಯಯನ ಮಾಡಿದಾಗಲೂ ಆಳಕ್ಕೆ ಹೋಗುತ್ತೆ. ಆದ ಕಾರಣ ಯಾರು ಅಧ್ಯಯನ ಮಾಡ್ತಾರೋ ಅಂತ ಶ್ಲೋಕದಲ್ಲಿದೆ. ಅಧ್ಯಯನ ಮಾಡೋದು ಅಂದರೆ ಈ ಒಂದ್ಸಲ ಓದ್ಬಿಟ್ವಿ, ಭಗವದ್ಗೀತೆ ಮುಗೀತು. ಇದೊಂದು ಹೇಳಿರ್ತೀನಿ, ಹೈದ್ರಾಬಾದ್ ಒಂದು ಆಶ್ರಮದಲ್ಲಿದ್ದೆ ನಾನು. ಅಲ್ಲಿ ಯಾರೋ ಒಬ್ಬರು ಲಾಯರ್ ಬಂದರು. ಸರ್ ಕೇನೋಪನಿಷತ್ ಕೊಡಿ ಅಂದರು. ಲೈಬ್ರರಿ ನೋಡ್ಕೊಳ್ತಿದ್ದೆ, ಕೊಟ್ಟೆ. ನೆಕ್ಸ್ಟ್ ಡೇನೇ ತಂದು ಕೊಟ್ಟರು. ಈಶಾ ಕೊಡಿ ಅಂದರು. ಇದೇ ರೀತಿ 10 ಉಪನಿಷತ್ತು ತೊಗೊಂಡೋಗಿ ಒಂದೊಂದು ದಿವ್ಸಕ್ಕೆ ವಾಪಸ್ ಕೊಟ್ಟರು. ಆಮೇಲೆ ಇನ್ಯಾವ ಉಪನಿಷತ್ತು ಇದೆ ಅಂದರು. ನೀವೇ ಒಂದು ಬರೀರಿ ಅಂದೆ. ಅಲ್ಲ, ಒಂದೊಂದು ದಿವ್ಸಕ್ಕೆ ಉಪನಿಷತ್ತು ಮುಗಿಸ್ಬಿಡ್ತೀವಿ ಅಂದ್ರೆ ಏನಂತ? ಇಡೀ ಜನ್ಮನೇ ಅಧ್ಯಯನ ಮಾಡಬೇಕು. ನೀವೆಷ್ಟು ಅಧ್ಯಯನ ಮಾಡ್ತೀರೋ ಅದ್ರ ಮತ್ತೆ ಮತ್ತೆ ಅಷ್ಟು ಆನಂದ ಕಾಣುತ್ತೆ. ನಾವು ಬೇಸರ ಬಂತು ಭಗವದ್ಗೀತೆಯ ಅಂದರೆ ಏನು ಅರ್ಥ ಆಗಿದೆ. ಅದ ಕಾರಣ ಇನ್ನೂ ಅಧ್ಯಯನ ಯಾವ ರೀತಿ ಮಾಡಬೇಕು ಅನ್ನೋದಿದೆ. ಮಹಾತ್ಮಾಲೋಚನೆ ಮಾತಾಡಿದರೆ ಮತ್ತೆ ಸಂಜೆ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ